ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरवे नमः। ಭಗವಂತನ ಆಶೀರ್ವಾದದಿಂದ ಪುನಶ್ಚ ಶ್ರಾವಣ ಮಾಸದಲ್ಲಿ ನಾವು ಪರಮಾತ್ಮನ ಸೇವೆಯಲ್ಲಿ ಪ್ರಾಪ್ತರಾಗಿದ್ದೇವೆ. ಇದೊಂದು ತಿಂಗಳು ಮನುಷ್ಯ ಸಮಯ, ಶಕ್ತಿ, ಧನ, ವಾಣಿ ಇವೆಲ್ಲವುದರಿಂದ ಪುಣ್ಯ ಭಕ್ತಿಯನ್ನು ಗಳಿಸುವುದೇ ಈ ತಿಂಗಳ ವಿಶೇಷತೆ, ಮಹಾತ್ಮ್ಯ. ಸುಮಾರು ಗ್ರಂಥಗಳಲ್ಲಿ ಶ್ರಾವಣ ಮಾಸದ ಮಹತ್ವವನ್ನು ಬಹಳ ಪುರಾಣದಲ್ಲಿ ಬರೆದ. ಊಟ ಮಾಡದವರಿಗೆ ಕರೆದು ಉಣಿಸುವುದಕ್ಕಿಂತಲೂ ಅನ್ನಕ್ಕಾಗಿ ಪ್ರಾಣ ಹೋಗತಕ್ಕಂಥ ವ್ಯಕ್ತಿಗಳಿಗೆ ಕಿಂಚಿತ್ತಾದರೂ ಕೂಡ ಅನ್ನ ನೀಡಿದರೆ ಅದು ಹೇಗೆ ಅಧಿಕವಾದ ಪುಣ್ಯವನ್ನು ತಂದು ಕೊಡ್ತದೋ ಅದರಂತೆ ಶ್ರಾವಣ ಮಾಸದಲ್ಲಿ ಸ್ವಲ್ಪ ದಿವಸ ಆದರೂ ಕೂಡ ನವರಾತ್ರಿ, ಶಿವರಾತ್ರಿ, ಶ್ರಾವಣಗಳಲ್ಲಿ ಭಗವತ್ ಕಥೆಯನ್ನು, ಭಗವಂತನ ಸೇವೆಯನ್ನು, ಶ್ರವಣಾದಿಗಳನ್ನು ಮಾಡಿದರೆ ಸ್ವಾಭಾವಿಕವಾಗಿ ಪುಣ್ಯ ಅಧಿಕ ಬರ್ತದೆ ಅಂತ ಮಹಾತ್ಮರು ಹೇಳ್ತಾರೆ. ಜಗತ್ತಿನಲ್ಲಿ ಕಾಲ ಮಹಿಮೆ, ದೇಶ ಮಹಿಮೆ, ವಸ್ತುಗಳ ಮಹಿಮೆ ಅದ. ಕಲ್ಲನೇ, ಪರಂತು ರತ್ನನೂ ಕಲ್ಲೇ ಅದ. ಆದರೆ ಅದರ ಕಿಮ್ಮತ್ತ ಉಳಿದ ಕಲ್ಲುಗಳ ಜೊತೆಗೆ ನಾವು ಹೋಲಿಸಲಿಕ್ಕೆ ಬರುವುದಿಲ್ಲ. ಅದೊಂದು ಕಲ್ಲು. ರತ್ನಕ್ಕೂ ಕಲ್ಲಿಗೆ ಏನು ವ್ಯತ್ಯಾಸ ಇಲ್ಲ, ವಿಶೇಷವಾದ ಕಲ್ಲು ಅದು. ಅದಕ್ಕೆ ಕಲ್ಲಿಗೆ ಜಾಸ್ತಿ ಕಿಮ್ಮತ್ತಿರ್ತದೆ. ಇಲ್ಲೇ ನಿಮ್ಮಲ್ಲಿ ಕರಿ ಕಲ್ಲು ನೋಡ್ರಿ, ಶಾಬಾದಿ ಕಲ್ಲು ನೋಡ್ರಿ, ಹೆಚ್ಚು ಕಿಮ್ಮತ್ತಾಗ್ತದೆ. ವಸ್ತು ಒಂದೇ ಇದ್ದರೂ ಅದರ ಗುಣಗಳ ಮೇಲಿಂದ ಅದರ ಕಿಮ್ಮತ್ತ ಹೆಚ್ಚಾಗ್ತದೆ. ಅದರಂತೆ ಕಾಲ ಒಂದೇ ಇದ್ದರೂ ಆ ಒಂದೊಂದು ಕಾಲಕ್ಕೆ ಕಿಮ್ಮತ್ತು ಹೆಚ್ಚಿರ್ತದೆ. ದಿವಸಕ್ಕೆ 24 ಗಂಟೆ ಅದ, 1, 2, 3, 24 ಗಂಟೆ ಅದ. ಪರಂತು 24 ಗಂಟೆಗೂ ಮಹತ್ವ ಇರಂಗಿಲ್ಲ. ಅದಕ್ಕೆ ಬೆಳಿಗ್ಗೆ ಸಾಯಂಕಾಲಕ್ಕೆ ಬಹಳ ಮಹತ್ವ ಇರ್ತದೆ. ಸೂರ್ಯೋದಯ, ಸೂರ್ಯಾಸ್ತ ಇವೆರಡು ಬಹಳ ಸಮಯ ಪ್ರಾಮುಖ್ಯವಾದವು ಅದಾವ. ಈ ಎರಡು ಸಮಯದಲ್ಲಿ ಕಮ್ಮಿ ಮನುಷ್ಯ ಧರ್ಮ, ದಾನ, ಭಕ್ತಿಯಲ್ಲಿ ಇದ್ದ ಅಂದ್ರೆ ಅದರ ಫಲ ಜಾಸ್ತಿ ಸಿಗ್ತದೆ. ಮಧ್ಯಾಹ್ನಕ್ಕೂ ಮಾಡ್ಬೋದು, ಮಾಡಬಾರ್ದು ಅಂತಿಲ್ಲ. ಆ ಕಾಲಕ್ಕೆ ಅದ, ಆ ಕಾಲಕ್ಕೆ ಮಾತ್ರ. ಅಕ್ಕಿ ಕಾಳು ಬಿಡೋ ಟೈಮಕ್ಕೆ ಹೋಗೋದು ಬಿಟ್ಟು 1 ತಾಸು ಮೇಲೆ ಅಕ್ಕಿ ಕಾಳು ಹಾಕ್ಬೋದು, ಪ್ರಶ್ನೆ ಇಲ್ಲ. ಪರಂತು ಆ ಸಮಯಕ್ಕೆ ಬಹಳ, ಆದರೆ ಸಮಯವನ್ನು ಪಾಲಿಸುವವರು ಬಹಳ ಕಡಿಮೆ. ಪಂಚಾಂಗದ ಹಂತಕ್ಕೆ ಹೋಗಿ, ಪಂಚಾಂಗ ಹೇಳೋರ ಹಂತಕ್ಕೆ ಹೋಗಿ ಲಗ್ನದ ಮುಹೂರ್ತ ತೆಗಿತೇವೆ ನಾವು, ಮನೆ ಹಬ್ಬದ ಮುಹೂರ್ತ ತೆಗಿತೇವೆ, ಪಾಯಾಭರಣಿ ಮುಹೂರ್ತ ತೆಗಿತೇವೆ. ಯಾರೂ ಟೈಮ್ಗೆ ಹಾಕಂಗಿಲ್ಲ. 12:20 ಅಂದ್ರೆ 1:20 ಅಕ್ಕಿ ಕಾಳು ಬೀಳ್ತಾವ. ಮುಂಜಾನೆ 6:15 ಮಾಡ್ರಿ ಭೂಮಿ ಪೂಜೆ ಅಂದ್ರೆ ಅವರು 8:15 ಮಾಡ್ತಾರೆ. ಪರಂತು ಸಮಯ ಯಾಕೆ ತೆಗೆಸ್ತಾರ ಗೊತ್ತಿಲ್ಲ ನಮಗೆ. ನಿಮ್ಗೆ ಸಮಯದಕ್ಕೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಬರೀ ಸಮಯ ತೆಗೆಸ್ತೀರಿ ಯಾಕೆ ನೀವು ಹೋಗಿ? ಶುದ್ಧ ತಪ್ಪು. ಸಮಯ ಬಡೋ ಬಲವಾನ ಹೈ. ಸಮಯದಂಥ, ಕಾಲದಂಥ ಶಕ್ತಿಶಾಲಿ ಜಗತ್ತಿನೊಳಗೆ ಯಾರು ಇಲ್ಲ. ಎಂತೆಂಥ ಬಲವಾನರಿಗೆ ಏನು ಮಾಡ್ಯದ
ಶ್ರೀಮಂತರಿಗೆ ದರಿದ್ರ ಮಾಡಿದ ಕಾಲ ದರಿದ್ರಿಗೆ ಶ್ರೀಮಂತ ಮಾಡಿದ. ಅದಕ್ಕೆ ಕಾಲಾಯ ತಸ್ಮೈನು, ಕಾಲ ಬಹಳ ದೊಡ್ಡದ. ಅದು ಭಗವಂತನ ಸ್ವರೂಪ. ಭಗವಂತ ಗೀತೆ ಹೇಳ್ಯಾನ, ಕಾಲೋಸ್ಮಿ ಭರತರ್ಷಭ, ಅರ್ಜುನ ನಾನು ಕಾಲಿದ್ದೀನಿ. ಅವರವರ ಪಾಪ, ಅವರವರ ಪುಣ್ಯ, ಅವರ ಧರ್ಮ, ಅವರ ಅಧರ್ಮಕ್ಕೆ ಅನುಗುಣವಾಗಿ ನಾನು ಬರೋಬ್ಬರಿ ಆ ಜಗಕ್ಕೆ ಬಂದು ಮುಡ್ತೀನಿ ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳಿದ. ಅದಕ್ಕೇ ಪುಣ್ಯಾತ್ಮರೇ, ಸಮಯ ಬಹಳ ಮಹತ್ವದ್ದದ. ಹೋಯ್ತು ಬರುವುದಿಲ್ಲ. ಏನು ಮಾಡಿದ್ರು ಬರುವುದಿಲ್ಲ. ಇವತ್ತಿನ ಬೆಳಗ್ಗೆ ಏನು ಮಾಡಿದ್ರು ಬರುವುದಿಲ್ಲ. ಎಷ್ಟು ರೊಕ್ಕ ಖರ್ಚು ಮಾಡಿದ್ರೆ ಸಾಮಾನು ಸಿಕ್ಕವಿನ ಸಮಯ ಸಿಗಂಗಿಲ್ಲ. 10 ರೂಪಾಯಿ ಸಾಮಾನು 100 ರೂಪಾಯಿ ಸಿಗ್ತದೆ. ಆದರೆ ಇವತ್ತಿನ ತಾರೀಕಿಂದು ಮುಂಜಾನೆ ಪುನಃ ನಿಮ್ಗೆ ಜನ್ಮದಾಗ ಸಿಗುವುದಿಲ್ಲ. ಅದಕ್ಕೆ ಕಾಲದ ಕಿಮ್ಮತ್ತು ಬಹಳದ. ದುಡ್ಡಿನ ಕಿಮ್ಮತ್ತುಕ್ಕಿಂತಲೂ ಹೆಚ್ಚಿಗದ, ರತ್ನದ ಕಿಮ್ಮತ್ತಕ್ಕಿಂತಲೂ ಹೆಚ್ಚಿದ. ಅದಕ್ಕೆ ಕಾಲವನ್ನು ಬಹಳ ಎಚ್ಚರದಿಂದ ಹಾಳು ಮಾಡಕ್ಕಲ್ಲಿ. ಆ ಕಾಲ ನಾವು ಗೊತ್ತಾಗಲಿ ಹೆಂಗಾರು ಮಾಡಿ ಕಳಿತೀವಿ. ಅದಕ್ಕೇ ಮನುಷ್ಯನಿಗೆ ಜೀವನದಲ್ಲಿ ನಿಯಮ ಇರಬೇಕು ಅಂತ ಯಾಕಂತಾರೆ ಅಂದ್ರೆ, ಮುಂಜಾನೆ ಸಮಯ ಇಷ್ಟು ಏನು ಮಾಡ್ತೀನಿ, ಮಧ್ಯಾಹ್ನಕ್ಕೆ ಏನು ಮಾಡ್ತೀನಿ, 4 ಗಂಟೆಗೆ ಏನು ಮಾಡ್ತೀನಿ, 10 ಮಣಿಗೆ ಏನು ಮಾಡ್ತೀನಿ, ಮಲಗುವ ಈಗ ಒಂದು ಟೈಮ್ ಟೇಬಲ್ ಇರಬೇಕು. ಟೈಮ್ ಟೇಬಲ್ ಇಲ್ಲದೆ ಹುಡುಗ ಓದಂಗಿಲ್ಲ, ಓದ್ರೆ ಪಾಸ್ ಆಗಿಲ್ಲ. ಹಾಗೆ ಯಾವ ಮನುಷ್ಯನ ಜೀವನದಲ್ಲಿ ಟೈಮ್ ಟೇಬಲನೇ ಇಲ್ಲ. ಯಾವ ಬಂದಕ್ರ ಮತಾನ, ಯಾವ ಬಂದಕ್ರ ಮಗತಾನ, ಏನು ಬಂದಂಗೆ ಮಾತಾಡ್ತಾನ. ಏನು ಮನುಷ್ಯ ಅಂತಾರೆ ಅದಕ್ಕೆ? ದನ ಕತ್ತಿ ಕುದುರೆ ಮಾಡ್ತಾವ. ಮನುಷ್ಯನಿಗೆ ಒಂದು ನಿಯಮ ಇರಬೇಕು. ಆ ನಿಯಮದೊಳಗೆ ತಾನೇ ಹಾಕಿಕೊಂಡ ನಿಯಮ ತನ್ನ ಜೀವನ ಇರೋ ತನಕ ಮುರಿಬಾರ್ದು, ಮರಿಬಾರ್ದು. ನಾವು ಮುರಿತೇವೆ ಎರಡೂ ಕೆಲಸ ಮಾಡ್ತೇವೆ ಅಂತ ತಿಳ್ಕೊಂಡೆ ನಮ್ಮ ಜೀವನದಲ್ಲೇ ನಮಗೆ ಶಾಂತಿ ಅನ್ನತಕ್ಕಂಥದ್ದು ಇರುವುದಿಲ್ಲ. ಅದಕ್ಕೆ ನಿಯಮ ಮನುಷ್ಯನಿಗೆ ಶಾಂತಿ ಕೊಡ್ತದೆ, ಗೌರವ ಕೊಡ್ತದೆ, ಸುಖ ಕೊಡ್ತದೆ. ಮನುಷ್ಯನಿಗೆ ಜೀವನ ದೀರ್ಘ ಮಾಡ್ತದೆ, ಹೆಚ್ಚಿಗೆ ಆಯುಷ್ಯ ಆ ಮನುಷ್ಯ ಬದುಕ್ತಾನೆ. ಅದಕ್ಕೇನೆ 3-4 ದಿವಸದಿಂದ ನಿಮಗೆ ಹೆಂಗೆ ಇರಬೇಕು ಅನ್ನೋದನ್ನ ನೀವು ಕೇಳಕತ್ತಿದ್ದೀರಿ. ಅದಕ್ಕೆ ಚಿಂತಿ ಅನ್ನೋದಿತ್ತು. ಮನುಷ್ಯನ ಜೀವನದಲ್ಲಿ ಕೆಲವೊಂದು ಮಾತದವ, ಅವು ಸಾಯೋ ತನಕ ಮರಿಬಾರ್ದು. ಅವು ಮರಿಲಿಲ್ಲ ಅಂದ್ರೆ ಮನುಷ್ಯನಿಗೆ ದುಃಖ ಅನ್ನೋದೇ ಅವನ ಹಂತಕ್ಕೆ ಬರಂಗಿಲ್ಲ. ಹೌದಾ? ದುಃಖ ಬರುವುದಿಲ್ಲ. ಮಚ್ಚರದಾನಿ ಹಾಕಿದ್ರೆ ಹೆಂಗ ಸೊಳ್ಳಿ ಬರಂಗಿಲ್ಲ, ಚಿಕ್ಕಡು ಬರಂಗಿಲ್ಲ. ಸಾಮಾನು ಸುತ್ತ ನೀರು ಹಾಕಿದ್ರೆ, ಔಷಧ ಹಾಕಿದ್ರೆ ಹೆಂಗ ಹುಳ ಇರುವೆ ಬರಂಗಿಲ್ಲ. ಹಂಗೆ ಯಾರ ಜೀವನದೊಳಗೆ ಆ ಸರ್ಕಲ್ ನಿಯಮ ಮಾಡ್ಕೋತಾರೆ, ಆ ನಿಯಮದಾಗ ಇದ್ದವರಿಗೆ ದುಃಖ ಬರುವುದಿಲ್ಲ. ಬಂದ್ರೆ ಬಹಳ ಹೊತ್ತು ಇರಂಗಿಲ್ಲ. ಆದ್ರೆ ನಮ್ಮ ಜೀವನದಾಗ ಅದನ್ನು ಮಾಡ್ತೇವೆ. ಮನುಷ್ಯನ ಜೀವನದಲ್ಲಿ ಅದಕ್ಕೆ ಹೇಳಿದರು, ಕೆಲವೊಂದು ವಸ್ತುಗಳು ಹೇಳಿದರು. ಎಲ್ಲಕ್ಕಿಂತ ಫಸ್ಟ್ ಹೇಳಿದ್ರೆ ನಮ್ಗೆ ಮನುಷ್ಯನಿಗೆ ಚಿಂತೆ ಕಡಿಮೆ ಮಾಡ್ರಿ. ಮಹಾತ್ಮರು ಹೇಳಿದ್ರು, ಚಿಂತನೆ ಹೆಚ್ಚು ಮಾಡ್ರಿ, ವಿಚಾರ ಮಾಡ್ರಿ, ಚಿಂತೆ ಮಾಡಬೇಡ್ರಿ. ಚಿಂತೆ ಮಾಡಿದ್ರೆ ಅದೇನು ಉಪಯೋಗ ಬರಂಗಿಲ್ಲ. ವಿಚಾರ ಮಾಡಿದ್ರೆ ಅದರಿಂದ ದಾಟ್ಬೇಕು ಹೆಂಗೆ ಅನ್ನೋದು ಯುಕ್ತಿ ಸಿಗ್ತದೆ. ಚಿಂತೆ ಮಾಡಿದ್ರೆ ಏನು ಸಿಗ್ತದೆ? ಹಿಂಗ್ಯಾಕಾಯ್ತು ಆಗ್ಯದ. ಅದು ಯಾಕಾಯ್ತು ಆಗ್ಯದ, ಏನು ಮಾಡೋಣ ತಗೊಂಡು ಮುಗಿದೋಗ್ಯದೀವಿ. ಪರಂತು ಅದನ್ನು ಮಾಡಕ್ಕೆ ಹೋಗಬಾರ್ದು. ಚಿಂತೆ ಯಾತಕೋ ಬಯಲು ಭ್ರಾಂತಿ ಯಾತಕೋ, ಶಾಸ್ತ್ರ ಮಹಾನುಭಾವ ಹೇಳ್ತಾನೆ. ಕೆಲವೊಂದು ವಸ್ತುಗಳನ್ನು ಬಹಳ ಸುಂದರವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕು. ಒಂದು 4 ಮಾತು ಹೇಳ್ತೇನೆ ನಿಮಗೆ. ಒಂದು ತಾಯಿ ಅದ, ಒಂದು ಶರೀರ ಅದ, ಒಂದು ಹೆಂಡತಿ ಅದ, ಒಂದು ಮನುಷ್ಯನಿಗೇನಪ್ಪ ಅಂತ ಕೇಳಿದ್ರೆ ಚಿಂತೆ ಅದ. ಇವು ಯಾವ್ಯಾವ ಹೆಂಗೆ ಮನುಷ್ಯನಿಗೆ ಸುಖ ದುಃಖ ಕೊಡ್ತಾವ ಅನ್ನೋದು ಕೇಳ್ಕೊರಿ. ಮಾತಾ ಸಮಂ ನಾಸ್ತಿ ಶರೀರ ಪೋಷಣ.
ಭಾರ್ಯಾಸ್ಮಂ ನಾಸ್ತಿ ಶರೀರ ತೋಷಣ, ವಿದ್ಯಾಸಮಂ ನಾಸ್ತಿ ಶರೀರ ಭೂಷಣ, ಚಿಂತಾಸಮಂ ನಾಸ್ತಿ ಶರೀರ ಶೋಷಣ. ಎರಡು ಚಂದ ಹೇಳ. ಜಗತ್ತಿನೊಳಗೆ ಇವು 4 ಮಾತು ಏನದಾರ ಅವರು ಶಾಸ್ತ್ರ ಹೇಳ್ತಾರು. ಪೋಷಣ, ಶೋಷಣ, ತೋಷಣ, ಆಮೇಲೆ ಭೂಷಣ. ಹೆಂಗದ ನೋಡ್ರಿ. ಪೋಷಣ, ಭೂಷಣ, ಆಮೇಲೆ ತೋಷಣ, ಆಮೇಲೆ ಶೋಷಣ. ಎರಡು ಚಂದ ಮಹಾತ್ಮರು ಲೆಕ್ಕ ಹಾಕಿ ಬರ್ದಾರ ನೋಡ್ರಿ. ಇವು ನಮ್ಮ ಜೀವನದೊಳಗೆ ಸರಿಯಾಗಿ ಪಾಲಿಸಿದೇವೆ ಅಂದ್ರೆ ನಾವು ದುಃಖನೇ ಆಗೋದಿಲ್ಲ. ನೀವು ಲೆಕ್ಕ ಇಡ್ರಿ, ದುಃಖ ಎಲ್ಲಿದಲ್ಲ, ದೇ ಆರ್ ಬೈ ಪ್ರಾಡಕ್ಟ್. ನಾವು ಮಾಡುವುದು ಅದಾವ. ಎಷ್ಟೋ ಜನ ಸುಖವನ್ನು ದುಃಖದಲ್ಲಿ ಬದಲು ಮಾಡೋರದ, ಅಷ್ಟು ಶಾಣ್ಯರದಾರ, ಅಷ್ಟು ಪಾಪಿ ಅದಾರ. ಸುಖನೂ ದುಃಖದಲ್ಲಿ ಬದಲು ಮಾಡ್ತಾರೆ. ಯಾಕೆ? ಅವ್ರ ಬುದ್ಧಿನೇ ಹಂಗೆ ಇರ್ತದೆ. ಸುಖ ದುಃಖದ ಹೆಂಗೆ ಬದಲಾಗ್ತದೆ ಅಂದ್ರೆ ಇದ್ದುದ್ರೆ ಬಿಡ್ತಾನ. ಮತ್ತೊಂದು ವಿಚಾರ ಮಾಡೋದು, ಬಹಳ ದಿವಸಕ್ಕೆ ನಿಮ್ಮ ಮನೆಗೆ ಈಗಿನಂಗೆ ರೈಲ್ವೆ ಬಸ್ಸು ಫೋನ್ ಇರಲಿಲ್ಲ. ಬಹಳ ದಿವಸಕ್ಕೆ ಏನಪ್ಪ ಅಂದ್ರೆ ಅಕ್ಕನ ಅಂತ್ಯಕ್ಕೆ ತಮ್ಮ ಬಂದ. ಆ ಬಂದವನಿಗೆ ಸ್ವಾಗತ ಮಾಡ್ಬೇಕಿಲ್ಲ. ಬಂದು ಬಿಸಿಲಾಗಿ ಬಂದಿದ್ದೀವಿ, ಹೊರ ನಿಂತಿದ್ದೀವಿ, ಈಗಿನ ಗಾಡಿಲ್ಲ ದುಡ್ಕೊತ ಬಂದಾನ. ಬಸ್ ಇಳಿದು 3 ಕಿಲೋಮೀಟರ್ ಒಳಗೆ ಬಂದಾನ. ಬಾಗಲ್ದಾಗ ಬರೋರು ಓಡ್ ಬಂದು ತಮ್ಮಗೆ ನೋಡಿ ಹೀಗೆ ಬಂದು ಒಳಗೆ ನೀರು ಕೊಟ್ಟು ಚಾ ಕೊಡ್ಬೇಕಾಗಿಲ್ಲ. ಕೇಳ್ತಾಳೆ, ಅವು ಹೆಂಗದಾಳ, ಅಣ್ಣ ಹೆಂಗ, ಬಿಸಿಲ ನಿಂದ್ರಿಸಿನೇ ಅವು ಹೆಂಗ, ಅಪ್ಪ ಹೆಂಗ, ಅವ್ರ ಮನೆಗೆ ಕೂದ, ಅವ್ರಾಗ ದನ ಹೆಂಗದ, ಎಲ್ಲಾನು. ಅದಕ್ಕೆ ಬುದ್ಧಿ ಅಂತಾರ. ಬುದ್ಧಿ ಇಲ್ಲಿ ಹೆಣ್ಮಗಳಕ್ಕೆ. ಅರೆ ಸಂತೋಷ ಬಂದ್ರೆ ಸಂತೋಷ ಮಾಡು. ಅವ ಹೇಳ್ದ ಅವ್ರು ಆರಾಮಿಲ್ಲ ಅಂದ್ರೆ ಸುರುವಾಯ್ತ, ಅವ್ನು ಹೊರಕುಡಿಸಿ ಅಲ್ಲೇ ಅದ್ಕೊಂಡಿರ್ತಾಳಾಕಿ. ಸಂತೋಷವನ್ನು ದುಃಖದಾಗ ಬದಲಿಸುವವರು 190 ಜನ ನಮ್ಮಲ್ಲಿ 90% ಜನ ಅದ. ದೊರೆಯಲ್ಲಿ ಅದರಲ್ಲಿ ಪರಿಣತಿ ದಳೆಯುವುದೇ ಚಂದಮಮ್ಮ ಅಲ್ಲ. ಏನು ದೊರೆತದೆ ಭಾಳ ಸಂತೋಷ ಪಡಬೇಕು. ನಮ್ಮ ಮುಂದೆ ಕಟಿ ರೊಟ್ಟಿ ಬಂದು ಸಂತೋಷ ಪಡ್ಬೇಕು. ಉಪವಾಸ ಇದ್ದವ್ರು ನೋಡ್ಬೇಕು, ನಾವು ಸಂತೋಷ ಅನ್ಬೇಕು. ನಮಗೇನಪ್ಪ ಕಾಟನ್ ಅರ್ಬಿ ಸಿಕ್ಕದ, ಭಾಳ ಚಲೋ. ಬತ್ಲೆ ಇದ್ದವ್ರು ನೋಡಿ ಸಂತೋಷ ಪಡ್ಬೇಕು. ಅರೆ ಸಂತೋಷ ಪಡಕ್ಕೆ ಮನುಷ್ಯನಿಗೆ ಅದು ಇದು ಬೇಕಾಗಿಲ್ಲ, ಮನಸ್ಸಿನಲ್ಲಿ ಸಂತೋಷ ಅದ. 100 ರೂಪಾಯಿ ಫಾಯ್ದೆ ಆಗ್ಯದ, ಅವ್ರು ನೋಡಿ ನೀ 10 ರೂಪಾಯಿ ಸಂತೋಷ, ನಿನಗೂ 10 ಆಗ್ಯದಲ್ಲಪ್ಪ, ಸಂತೋಷ ಪಡು. ಅವ್ರಿಗೆ 4-5 ಜಡ್ ಅದಾವ, ನನಗೆ 1 ಜಡ್ ಅದಾವ, ಸಂತೋಷ ಪಡು. ಅವ್ರಿಗೆ ಅದರಿ ಸಕ್ಕರೆ ಹೋಗದ್ರಿ, ಅವ್ರ ಸಕ್ಕರೆ ಅದ, BP ಅದ, ನಿನಗೆ ಸಕ್ಕರೆ ಒಂದೇ ಅದಲ್ಲ, ತುಪ್ಪ ಉಣ್ಣು, ನಿನಗ್ಯಾರು ಬೇಡ ಅಂತ. ಮನುಷ್ಯ ದುಃಖಿ ಸ್ವಂತ ಮಾಡ್ಕೋತಾನೆ, ದುಃಖ ಇಲ್ಲದು. ದುಃಖ ಮನುಷ್ಯ ಖರೀದಿ ಮಾಡ್ತಾನೆ, ದುಃಖ ಮನುಷ್ಯ ಖರೀದಿ ಮಾಡ್ತಾನೆ. ಅದಕ್ಕೆ ಅವನಿಗೆ ಮೂರ್ಖ ಅಂತ ಕರೆದಾರೆ. ಜಗತ್ತಿನೊಳಗೆ ದುಃಖ ಅನ್ನೋದೇ ಇಲ್ಲ, ಪರಮಾತ್ಮ ದುಃಖ ಹುಟ್ಟಿಸಿಲ್ಲ. ಪರಮಾತ್ಮ ದುಃಖಿ ಅದಾನೆ, ಸುಖಿ ಅದಾನೆ. ಸತ್ಯದ ಆನಂದಂ ಬ್ರಹ್ಮ. ಅವನ ಹಂತ್ಯಕ್ಕೆ ದುಃಖ ಅನ್ನೋದೇ ಇಲ್ಲ, ಆನಂದನೇ ಇದೆ. ಆನಂದಮಯನ ಜಗವರಚಿಸಿ ಹೇಳಿದ್ರು ನಿಜಗೊಂಡ್ರು. ಪರಮಾತ್ಮ ಆನಂದದನ ಆನಂದನೇ ಮಾಡ್ಯಾನ. ಸಕ್ರೆ ಫ್ಯಾಕ್ಟ್ರಿ ಸಕ್ರಿನೇ ಹೊರತದ, ಮತ್ತೇನು ಬರಂಗಿಲ್ಲ. ಅರಿವಿ ಫ್ಯಾಕ್ಟ್ರಿದಾಗ ಅರಿವಿನ ಹೊರತದ, ಮತ್ತೇನು ಬರಂಗಿಲ್ಲ. ಹಾಗ ಪರಮಾತ್ಮನ ಫ್ಯಾಕ್ಟ್ರಿ ಆನಂದ ಅದ. ಆನಂದಾದ್ಯವ ಖಲ್ವಿಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರತ್ಯಭಿಸಂತಿ ತದ್ ಬ್ರಹ್ಮ. ವೇದ ಹೇಳ್ದು ಆನಂದ ಆನಂದ, ಪರಮಾತ್ಮ ಆನಂದ, ಜಗತ್ತನು ಆನಂದ. ದುಃಖ ಕಳೆದು ಬಂತ್ರಿ, ನೀವು ಖರೀದಿ ಮಾಡಿರಿ ನೀವು. ಇದ್ದದ್ರೊಳಗೆ, ಬಂದದ್ರೊಳಗೆ, ಕಂಡದ್ರೊಳಗೆ, ಕೇಳಿದ್ರೊಳಗೆ ಸಂತೋಷ ಪಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಆನಂದ ನಿಮ್ಮ ಹಂತಕ್ಕದ, ದುಃಖ ಹೊರಗಿಂದದ. ಆನಂದ ನಿಮ್ಮ ಸ್ವಂತ ವಸ್ತು ಅದ. ನಿದ್ಯಾಗ ಆನಂದ ಏನು ಖರೀದಿ ಮಾಡಿರಿ, ನಿದ್ಯಾಗ ಏನು ರೊಕ್ಕ ಕೊಟ್ಟು ತಗೊಂಡಿರಿ, ಆನಂದ ಅದು ನಿಮ್ಮ ವಸ್ತು ಅದ. ಎದ್ದು ಕೂಡಲೇ ಎಲ್ಲಿ ಹೋಯ್ತು? ಅದೆಲ್ಲ ಹಾಳಾಗಿ ಹೋಯ್ತು. ಕಣ್ಣ, ಕಿವ್ಯಾಗ, ಕೈಯಾಗ, ಮನಸ್ಸನಾಗ ಸಿಕ್ಕು. ಅದು ನೋಡ್ಬೇಕು, ಇದು ನೋಡ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು, ಅದು ಮಾಡಬೇಕು. ಇದರಾಗ ಸಿಕ್ಕು ನಿಮ್ಮ ಆನಂದ ಹಾಳಾಗಿ ಹರಿದು ಹಂಚೋಯ್ತು. ಯಾವ ಅಪೇಕ್ಷೆ ಮಾಡಿಲ್ಲ, ಆನಂದದ.
ಇದು ನಿಮ್ದು ಆನಂದ ಏನಪ್ಪ ಅಂದ್ರೆ ಜನ್ಮಸಿದ್ಧ ಹಕ್ಕು ಅದ, ಇವರ ಫಂಡಮೆಂಟಲ್ ರೈಟ್ ಅದ. ಪರಂತು ಕಳ್ಕೊಂಡ್ರಿ ಸ್ವಾತಂತ್ರ್ಯ ನಾವು ಮೊದಲೇ ಇದ್ದೇವೆ. 10 ಮಂದಿ 10 ಮಾತಾಡಿ 10 ಅಪೇಕ್ಷೆ ಮಾಡಿ 10 ವಿಚಾರ ಮಾಡಿ ಸ್ವಾತಂತ್ರ್ಯ ಕಳ್ಕೊಂಡೇವಲ್ಲ, ಹಾಗ ಆನಂದನ ಕೂಡ ನಮ್ಮ ಜನ್ಮಸಿದ್ಧ ಹಕ್ಕ. ಯಾರೇನು ಹೆಣ್ಣಿನಿಂದ ಗಂಡಿನಿಂದ ರೊಕ್ಕಿನಿಂದ ಅಧಿಕಾರದಿಂದ ಅದು ಬರುವುದಲ್ರಿ, ಅದು ಹೊರಗಿಂದಲ್ಲ, ನಮ್ಮ ಸ್ವಂತದ ಆಸ್ತಿ. ನಿಜವಾಗಿ ಎದರಿಂದಲೂ ಆನಂದ ಬಂದಿಲ್ಲ, ಸ್ವಂತ ನಮ್ಮ ಆನಂದ ಅದು. ಪರಂತು ಎದ್ದು ಕೂಡಲೇ ಯಾಕಡೆ ಹೋಯ್ತು? ನೀವು ಕಣ್ಣಿನ ಕೈಯಾಗಿರ್ಲಿಲ್ಲ, ನಿದ್ಯಾಗ ಬಾಯಿ ಕೈಯಾಗಿರ್ಲಿಲ್ಲ, ಕೈಯಾಗಿರ್ಲಿಲ್ಲ, ಮನಸ್ಸಿನ ಕೈಯಾಗಿರ್ಲಿಲ್ಲ, ಯಾರ ಕೈಯಾಗಿ ಇರ್ಲಿಲ್ಲ. ನೀವು ನಿಮ್ಮಂತಕ್ಕಿದ್ರಿ ಆನಂದ. ಎದ್ದು ಕೂಡಲೇ ಬಾಯಿ ಹೇಳ್ದಂಗೆ ಕೇಳಿದ್ರಿ, ಕೈ ಹೇಳ್ದಂಗೆ ಕೇಳಿದ್ರಿ, ಕಾಲು ಹೇಳ್ದಂಗೆ ನಡೆದ್ರಿ, ಮನಸ್ಸು ಬಂದಂಗೆ ಮಾತಾಡಿದ್ರಿ, ಹೋಯ್ತು ದುಃಖ, ಹೋಯ್ತು ಸುಖ, ಹೋಯ್ತು ದುಃಖ ಬಂತು. ಅದಕ್ಕೆ ಮಹಾತ್ಮರು ನಮಗಂತಾರೇನಪ್ಪ ಅಂತ ಕೇಳಿದರೆ, ಇವು ಕೆಲವೊಂದು ವಸ್ತು ಅದರಂಥದ್ದು ಆನಂದ ಜಗತ್ತಿನೊಳಗೆ ಮತ್ತೊಂದಿಲ್ಲ. ಒಂದು ನೀತಿಯೊಳಗೆ ಹೇಳ್ತಾರೆ, ಮಾತಾ ಸಮಂ ನಾಸ್ತಿ ಶರೀರ ಪೋಷಣಂ, ಭಾರ್ಯ ಸಮಂ ನಾಸ್ತಿ ಶರೀರ ತೋಷಣಂ, ವಿದ್ಯಾ ಸಮಂ ನಾಸ್ತಿ ಶರೀರ ಭೂಷಣಂ, ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ. ಎಷ್ಟು ಚಂದ ಹೇಳಿದ್ರಿ. ಜಗತ್ತಿನೊಳಗೆ 4 ಅದಾವ. ಇದರ ಕೈಯಾಗ ಸಿಕ್ಕವರು ತೋಷ ಆಗ್ತಾರ, ಶೋಷ ಆಗ್ತಾರ, ದೂಷಿತ ಆಗ್ತಾರ, ಭೂಷಿತ ಆಗ್ತಾರ. ಜಗತ್ತಿನೊಳಗೆ ಎಷ್ಟೇ ವಸ್ತು ಇರಲಿ, ಮಾತಾ ಸಮಂ ನಾಸ್ತಿ ಶರೀರ ಪೋಷಣ. ಈ ಶರೀರ ರಕ್ಷಾ ಮಾಡತಕ್ಕಂಥವ್ರು ಅವ್ರಂಥವ್ರು ಯಾರಿಲ್ಲ. ನಿಮ್ಮಕ್ಕಿ 20 ವರ್ಷದ ಮೇಲೆ ಬಂದಾಳ, 20 ವರ್ಷದ ಮೇಲೆ ನಿನ್ನಕ್ಕಿ ಬಂದಾಳ. ಆಕೆ ಶರೀರಕ್ಕೆ ಸುಖ ಕೊಡ್ತಾಳೆ ವಿನ ರಕ್ಷಣಾ ಮಾಡಕ್ಕೆ ಅಲ್ಲಕ್ಕೆ. ರಕ್ಷಣಾ ಮಾಡಿದವರು ಯಾರು? ತಾಯಿ. ಮಾತಾ ಸಮಂ ನಾಸ್ತಿ ಶರೀರ ಪೋಷಣ. ಅದಕ್ಕೆ ತಾಯಿ ದೇವರಂದ್ರು. ಎಂಥ ಕಷ್ಟ ಬರಲಿ ತಾನು ಉಪವಾಸದಿಂದ ಕೂಸಿನ ಹೊಟ್ಟೆ ತುಂಬಿಸ್ತಾಳೆ, ತಾನು ನೆಲದ ಮೇಲೆ ಮೈ ಕೂಸಿಗೆ ಇದ್ರ ಮೇಲೆ ಮಲಗಿಸ್ತಾಳೆ, ತಾ ಹರಕ ಅರಿವಿ ತೊಟ್ಕೊಂಡು ಕೂಸಿಗೆ ಏನಪ್ಪಾ ಅದಕ್ಕೆ ಹೊಸ ಅರಿವಿ ತರ್ತಾಳೆ. ಜಗತ್ತಿನೊಳಗೆ ತಾಯಿ ಸಮಾನವಾಗಿರ್ತಕ್ಕಂಥ ಶರೀರವನ್ನು ದೊಡ್ಡದು ಮಾಡೋರು ಯಾರಿಲ್ಲ. ಕೆಟ್ಟಿದ್ದಿ 1 ಕಿಲೋ 1.5 ಕಿಲೋ ಇದ್ದಿ, ಈಗ 100 ಕಿಲೋ ಆಗಿದ್ದಿ. ಆಕೆ ಅವಾಗೆ ತಿಪ್ಪಾಗ ಒಗದಿದ್ರೆ, ಬೇಡ ಅಂತ ಒಗದಿದ್ರೆ ಒಂದು ನಾಯಿಗೆ ಬ್ರೇಕ್ಫಾಸ್ಟ್ ಆಗ್ತಿದ್ದೀನಿ, ಪಳಾರ್ ಆಗ್ತಿದ್ದಿ. ಪರಂತು ಇಷ್ಟಕ್ಕೆ 100 ಕಿಲೋಕ್ಕೆ 100 ಕಿಲೋ ಮಾಡಿದವರು ಯಾರು? ತಾಯಿ. ತಾಯಿ ತಾಯಿ. ಜಗತ್ತಿನೊಳಗೆ ಎಂದೂ ತಾಯಿ ಮಗಳಿಗೆ ಕೆಟ್ಟ ಬಯಸುವಲ್ಲ, ಬಯಸಿದವಳು ತಾಯಿನೇ ಅಲ್ಲ. ಕೃಪಾವಲಂಬನ ಕರಿ ಮಾತಾ ಅನ್ನಪೂರ್ಣೇಶ್ವರಿ. ಕೃತಾವಲಂಬನ ಅದ. ಜಗತ್ತಿನೊಳಗೆ ಎಲ್ಲ ಸಿಕ್ಕವು, ತಾಯಿ ತಂದೆ ಸಿಗುವುದಿಲ್ಲ ಅನ್ನೋದು ಮಾತದ. ಶರೀರವನ್ನ ರಕ್ಷಣೆ ಮಾಡಿ ದೊಡ್ಡದು ಮಾಡಿ ಶಕ್ತಿ ಸಂಪನ್ನ ಮಾಡಿರ್ತಕ್ಕಂಥದ್ದು ಯಾರು ಅಂದ್ರೆ ತಾಯಿ. ಪೋಷಣ ಅದ, ಶರೀರ ಪೋಷಣ. ಮಾತಾ ಸಮಂ ನಾಸ್ತಿ ಶರೀರ ಪೋಷಣ. ಶಾಸ್ತ್ರ ಹೇಳ್ತಾವ. ಭಾರ್ಯ ಸಮಂ ನಾಸ್ತಿ ಶರೀರ ತೋಷಣ. ಸ್ತ್ರೀ ಹೆಂಡತಿ ಅಂತಹ ಗಂಡನಂತ ಆನಂದ ಕೊಡ್ತಕ್ಕಂಥವ್ರು ಮತ್ಯಾವ ವಸ್ತು ಇಲ್ಲ ಜಗತ್ತಿನೊಳಗೆ. ಎಲ್ಲ ಆನಂದಕ್ಕಿಂತ ರತಿ ಆನಂದ ಜ್ಯೇಷ್ಠದ, ಶ್ರೇಷ್ಠ ಅದ. 2 ಆತ್ಮ ಒಂದಾಗ್ತಾವ ರತಿ ಆನಂದದಲ್ಲಿ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಶರೀರಕ್ಕೆ ಆನಂದ ಕೊಡ್ತಕ್ಕಂಥ ಸುಖ ಕೊಡ್ತಕ್ಕಂಥ ವಸ್ತು ಹೆಣ್ಣು ಬಿಟ್ಟು ಯಾವುದೂ ಇಲ್ಲ, ಗಂಡು ಬಿಟ್ಟು ಯಾವುದೂ ಇಲ್ಲ. ಹೆಣ್ಣಿ ಗಂಡು, ಗಂಡಿ ಹೆಣ್ಣು. ಶರೀರಕ್ಕೆ ತೋಷಣ ಅದ. ಅದ್ರ ಸಲುವಾಗಿ ರಾಜ್ಯವನ್ನು ಬಿಟ್ಟವರದಾರ, ತಾಯಿ ತಂದೆಯನ್ನು ಬಿಟ್ಟವರದಾರ, ಜಗತ್ತನ್ನೇ ಬಿಟ್ಟವರದಾರ. ಯಾಕೆ? ಅದೊಂದು ಶರೀರ ತೋಷಣಕ್ಕಾಗಿ, ಸ್ತ್ರೀಗಾಗಿ ಪುರುಷನಿಗಾಗಿ ಸಮಸ್ತವನ್ನು ತ್ಯಾಗ ಮಾಡಿದವರು ಅದಾರೆ. ಅದಕ್ಕೆ ಶರೀರಕ್ಕೆ ತೋಷಣ ಕೊಡ್ತಕ್ಕಂಥದ್ದು ಒಂದು ಹೆಂಡತಿ, ಒಂದು ಗಂಡ. ಶಾಸ್ತ್ರ. ಇನ್ನು ಶರೀರಕ್ಕೆ ಇವೆಲ್ಲ ತೋಷಣ ಆಯಿತು, ಪೋಷಣ ಆಯಿತು. ಭೂಷಣ ಅಲ್ರಿ
ನೀವೆಲ್ಲರೂ ದೊಡ್ಡವ್ರು ಮಾಡ್ಯಾರ, ಅರ್ವಿ ಹಾಕೋಬೇಡಿ, ಏನು ಹಂಗೆ ನಿಂದ್ರಿ, ಮಂದಿ ನಿಮ್ಗೆ ಕಣ್ಣು ತೆರೆದು ನೋಡ್ತಾರೆ, ಏನು ಕಣ್ಣು ಮುಚ್ತಾರೆ, ಹ್ಯಾಂಗ್ ಹುಟ್ಟಿ ಹಂಗೆ ನಿಂತ್ರೆ ಕಣ್ಣು ಮುಚ್ತಾರೆ. ಬತ್ತಲೆ ಇದ್ದ ಮನುಷ್ಯನನ್ನ ನೋಡಬಾರದು. ಬತ್ತಲೆ ಹೆಣ್ಣ, ಬತ್ತಲೆ ಗಂಡ, ಅವ್ರಿಗೆ ನೋಡಬಾರದು ಅಂತ ಶಾಸ್ತ್ರದಾಗ ಹೇಳ್ಯಾರ. ಹಂಗ ನೋಡಿದಿ ಅಂದ್ರೆ ವಾಪಸ್ ಮಾಡುವ ಅಂದಾರ. ನೋಡಬಾರದು ಶಾಸ್ತ್ರದಾಗ ಹೇಳ್ತದ. ಮನುಷ್ಯನ ಭಾವ ವಿಕಾರ ಎಲ್ಲ ಕೆಡ್ತಾವ. ಅದಕ್ಕನೆ ಹೇಳ್ತಾರ ಅವರು, ಜಗತ್ತಿನೊಳಗೆ ಏನಪ್ಪಾ ಅದಕ್ಕೆ ಭೂಷಣ ಜಗತ್ತಿನಲ್ಲಿ ಬಂಗಾರ, ಕೊಳ್ಳಾಗ ಚೈನ್ ಹಾಕೊಂಡು, ಬಂಗಾರ ಹಾಕೊಂಡು, ಮೈ ತುಂಬ ಬಂಗಾರ ಹಾಕೊಂಡು ಅಂದ್ರೆ ಅದು ಭೂಷಣ ಅಲ್ಲ. ಅದನ್ನು ಮೂರ್ಖನೂ ಹಾಕುತ್ತಾನೆ, ಹುಚ್ಚನಿಗೆ ಹಾಕೊಂಡು ಹುಚ್ಚನು ಹಾಕುತ್ತಾನೆ. ಮನುಷ್ಯನಿಗೆ ಭೂಷಣ ಕೊಡ್ತಕ್ಕಂಥದ್ದು ಯಾವುದು? ಮನುಷ್ಯನಿಗೆ ವಿದ್ಯೆ. ವಿದ್ಯಾ ಸಮಂ ನಾಸ್ತಿ ಶರೀರ ಭೂಷಣ. ಏನಾರು ವಿದ್ಯೆ ಇರ್ಬೇಕ್ರಿ, ಜ್ಯೋತಿಷ್ ವಿದ್ಯಾರ ಇರಬೇಕು, ಶಿಲ್ಪ ವಿದ್ಯಾರ ಇರಬೇಕು, ಶಾಸ್ತ್ರ ವಿದ್ಯಾರ ಇರಬೇಕು, ವೈದ್ಯಕೀಯ ವಿದ್ಯಾರ ಇರಬೇಕು, ಒಂದು ವಿದ್ಯೆ ಇರ್ಬೇಕು. ವಿದ್ಯಾವಿಹೀನ ನ ಶೋಭತೆ. ವಿದ್ಯೆ ಇಲ್ಲದವನ ಮುಖವು ಬೇದಾರ, ಏನಿಲ್ಲ ಆ ಮನುಷ್ಯನ ಮುಖ. ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ಹಾಳು ಊರಾಗ ಏನು ಹದ್ದು ತಿರುಗಾಡಂಗಿಲ್ಲ, ಏನ್ರಿ ಇದ್ರು ತಿರುಗಾಡ್ತಾವ. ಆ ಮುಡ್ಕನಂತಕ್ಕೆ ಯಾರು ಬರ್ತಾರೆ? ಯಾರೂ ಬರೋದಿಲ್ಲ. ಅದಕ್ಕೆ ಶಾಸ್ತ್ರದಾಗ ಏನಪ್ಪ ಅಂತ ಕೇಳಿದ್ರೆ, ಭೂಷಣ ಅಂದ್ರೆ ಸಾಮಾನು ಹಾಕೋಬೇಡ್ರಿ. ನಾವು ಕಣ್ಣು ಭೂಷಣ ಮಾಡ್ಕೋತೇವಿ, ಕಿವಿ ಭೂಷಣ ಮಾಡ್ಕೋತೇವಿ, ಬಾಯಿ ಭೂಷಣ ಮಾಡ್ಕೋತೇವಿ, ಲಿಪ್ಸ್ಟಿಕ್ ಹಚ್ಕೊಂಡು ಕೊಳ್ಳ ಮಾಡ್ತೇವೆ. ಇವೆಲ್ಲ ಭೂಷಣ ಅಲ್ಲ ಅಂತಾರ. ಮನುಷ್ಯನಿಗೆ ಯಾವುದು ಭೂಷಣ ಅನ್ನೋದು ಒಂದೊಂದು ಮಾತನಾಗ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ಕಾಲಿಗೆ ಏನು ಭೂಷಣ? ಶರಣರು ಬರೀತಾರ ಅವರು. ಕಾಲಿಗೆ ಏನು ವೇಷಭೂಷಣ? ಅವೇನೋ ಹಾಕೋತಾರಲ್ಲ ಹೆಣ್ಮಕ್ಳು ಗಂಡ್ಮಕ್ಳು, ಏನೋ ಅಂತಾರ ಅವ್ರು. ಅವು ಭೂಷಣ ಅಲ್ಲ ಅಂತಾರ ಅವ್ರು. ಕಾಲಿಗೆ, ಕೈಗೇನು ಭೂಷಣ, ಕಣ್ಣಿಗೇನು ಭೂಷಣ? ಮಹಾತ್ಮರು ಬಹಳ ಸುಂದರವಾಗಿ ಬರೆದಾರೆ. ಚರಣಕ್ಕೆ ತೀರ್ಥಯಾತ್ರೆಯೇ ಭೂಷಣ. ಕಾಲಿಗೆ ಸರಿ ಅಂಗಡಿಗೆ ಹೋಗೋದು, ಅತ್ತೆ ಮನೆ, ಮಾವನ ಮನೆ, ಹೋಟೆಲ್ಗೆ ಹೋಗೋದು ಭೂಷಣ ಅಲ್ಲಪ್ಪ. ತೀರ್ಥಯಾತ್ರೆಯೇ ಭೂಷಣ. ಮಂದಿರಕ್ಕೆ ಹೋಗ್ಬೇಕು, ಮಸೀದಿಗೆ ಹೋಗ್ಬೇಕು. ನಿಮ್ಮ ಧರ್ಮಕ್ಕೆ ಅನುಗುಣವಾಗಿ ಅಲ್ಲೆಲ್ಲಿ ಮಾಡ್ಯಾರ. ಕಾಲಿಗೆ ಒಳ್ಳೆ ಬೂಟ, ಒಳ್ಳೆ ಸಾಮಾನು ಹಾಕೊಳ್ಳೋದು, ಕಾಲಿಗೆ ಚೈನ್ ಹಾಕೊಳ್ಳೋದು ಭೂಷಣ ಅಲ್ಲ. ಚರಣಕ್ಕೆ ತೀರ್ಥಯಾತ್ರೆ, ಮಂದಿರ ಯಾತ್ರೆಯೇ ಭೂಷಣ. ನಿಮ್ಮ ಕಾಲಿಗೆ ಗೌರವದ. ಕಾಲು ಎಲ್ಲಿ ಹೋಗ್ಬೇಕು? ಅಂಗಡಿಗಲ್ಲ, ಹೋಟೆಲ್ಗಲ್ಲ. ಎಲ್ಲಿ ಹೋಗ್ಬೇಕು? ಸಿನಿಮಾ ಥಿಯೇಟ್ರಕ್ಕಲ್ಲ, ಮಂದಿರಕ್ಕೆ ಹೋಗ್ಬೇಕು, ತೀರ್ಥಯಾತ್ರಕ್ಕೆ ಹೋಗ್ಬೇಕು. ಅದಕ್ಕೆ ಕಾಲಿಗೆ ಭೂಷಣ. ಕಾಲು ಎದಕ್ಕೆ ಮಾಡ್ಯಾನ ಪರಮಾತ್ಮ? ಉಣಾಕ ತಿನ್ನಾಕ ಇದಕ್ಕಿಲ್ಲ, ಗುಡಿಗೆ ಹೋಗಕ್ ಮಾಡ್ಯಾನ, ಮಂದಿರಕ್ಕೆ ಹೋಗಕ್ ಮಾಡ್ಯಾರ, ಪರಮಾತ್ಮನ ದರ್ಶನಕ್ಕೆ ಮಾಡ್ಯಾರ. ಅದಕ್ಕೆ ತೀರ್ಥಯಾತ್ರವೇ ಚರಣಕ್ಕೆ ಭೂಷಣ ಮನುಷ್ಯನಿಗೆ. ಆಮೇಲೆ ಕರಕ್ಕೆ, ಕೈಗೇನು ಭೂಷಣ ರೀ? ಕೈಗೆ ಕಡಗ, ಪಾಟ್ಲಿ, ಬೆಂಗಾರ, ಉಂಗುರ, ಕೈ ಇಲ್ಲ. ಅದಕ್ಕೆ ಕರಕವೇ ಸತ್ಪಾತ್ರ ದಾನವೇ ಭೂಷಣ. ಕೈ ಅದ ಅಂದ್ರೆ ಅರ್ಥ ಏನು? ಪುಣ್ಯ ಗಳಿಸಬೇಕು. ಪಾಪ ಗಳಿಸಕ್ಕೆ ಕೈ ಇಲ್ಲ. ಪುಣ್ಯ ಮಾಡ್ರಿ, ಸೇವಾ ಮಾಡ್ರಿ, ದಾನ ಮಾಡ್ರಿ. ಕೈಗೆ ಏನಪ್ಪ ಅಂತ ಕೇಳಿದ್ರೆ ದಾನ ಮಾಡ್ಬೇಕು, ಅದೇ ಭೂಷಣ. ಅದಕ್ಕೆ ಕೈ ಅಂತಾರವರು. ಅಂತಹ ದಾನವಂತರ ಕೈಯ, ಸೇವೆ ಮಾಡಿದವರ ಕೈಯ, ಅಂಥ ಕೈಯ ಯಾರ ತಲೆ ಮೇಲೆ ಇಟ್ರು ಅಂತ ಕೇಳಿದ್ರೆ ಅವರ ಕಲ್ಯಾಣಕ್ಕದ ಉದ್ಧಾರಕ್ಕ. ಅದಕ್ಕೆ ಕರಕೆ ಸತ್ಪಾದಾನವೇ ಭೂಷಣ. ತೆಲಿಗೇನು ಭೂಷಣ? ತೆಲಿಗೆ ಕಿರೀಟು, ತೆಲಿ ಟೆಪಿಗಿ ಇಲ್ಲ. ತೆಲಿಗೇನು ಭೂಷಣ? ಹಿರಿಯರ ಗುರುಗಳ ಪಾದಕ್ಕ ನಮನವೇ ಭೂಷಣ. ನಿಮ್ಮ ತಲೆ ಇತ್ತು ಅಂದ್ರೆ ಕಮಸ್ ಕಮ್ ತಲೆ ಕಿಮ್ಮತ್ ಬರಬೇಕು ಅಂತಂದ್ರೆ ದಿನ ನಿಮ್ಮ ಮನೆ ಹಿರೇ ಇದ್ದವ್ರಿಗೆ ತಲೆ ಹಚ್ಚಕ್ ಪ್ರಯತ್ನ ಮಾಡ್ರಿ ಅವ್ರ ಪಾದಕ್ಕೆ, ಅದೇ ಭೂಷಣ. ಗುರುಗಳಿಗೆ, ಹಿರಿಯರಿಗೆ ಅವರ ಚರಣಕ್ಕೆ ಬಾಗುವುದೇ ತೆಲಿಗೆ ಭೂಷಣದ.
ಅದಕ್ಕೆ ಮೇಲೆ ಏನಪ್ಪ ಅಂದ್ರೆ ರುಮಾಲ್ ಸುತ್ತಂದು ಕಿರೀಟ ಇಟ್ಟು ಮತ್ತೆ ಹಾಕಂದು ಅದು ಭೂಷಣ ಅಲ್ಲ. ನಮ್ಮ ಪರಂಪರೆ ಇತ್ತು ಹಿಂದಕ್ಕೆ. ರಾಜರು ಕೂಡ ದಿನಂಪ್ರತಿ ಸದ್ಗುರುಗಳು ಊರಲ್ಲಿ ಇದ್ರಪ್ಪ ದಿನ ದರ್ಶನ ತಗೊಂಡೆ ಬಾಯ ನೀರು ಹಾಕ್ತಿದ್ರು. ನೇಮದ ಅದಕ್ಕೆ ಕಾಲಿನಿಂದ ಗುಡಿ ದರ್ಶನ ತೀರ್ಥಯಾತ್ರೆ ಮಾಡಬೇಕು. ತಲೆ ಇದ್ರೆ ನಿಮ್ಮ ಮನೆಯಾಗ ಹಿರಿಯರಿದ್ರೆ ತಂದೆ ತಾಯಿ ಸದ್ಗುರುಗಳ ಚರಣಕ್ಕೆ ತಲೆ ಹಚ್ಚೋದೇ ತೆಲಿಗೆ ಭೂಷಣ. ಜಗತ್ತಿನ ಮಾತ ಅದಕ್ಕೆ ಹೇಳಿದ್ರೆ ಅವರು ತೆಲಿಗೆ ಅದೇ ಭೂಷಣಪ್ಪ ಅಂತ ಕೇಳಿದ್ರು. ಇನ್ನು ಕಣ್ಣಿಗೆ ಏನು ಭೂಷಣ? ಕಣ್ಣದವ ಏನೇನು ಹಚ್ತಾರಲ್ಲ ಕಣ್ಣಿಗೆ ಅವೆಲ್ಲ ಹಚ್ಕೊಳ್ಳೋದು ಭೂಷಣ ಅಲ್ಲ. ನೇತ್ರಕ್ಕೆ ಅಂತಾರೆ ಅವರು ಹರನ ಶಿವನ ಪರಮಾತ್ಮನ ಗುರು ದರ್ಶನವೇ ಭೂಷಣ. ಏನು ಕಣ್ಣಿಗೆ ಏನು ಭೂಷಣ? ಕಣ್ಣಿಗೆ ಏನಪ್ಪ ಅಂತ ಕೇಳಿದರೆ ಎದ್ದು ಕೂಡಲೇ ಪರಮಾತ್ಮನ ದರ್ಶನ ಮಾಡಬೇಕು, ಗುರುಗಳ ದರ್ಶನ ಮಾಡಬೇಕು. ಅದಕ್ಕೇ ಆ ಕಣ್ಣಿಗೆ ಭೂಷಣ. ಆ ಪರಮಾತ್ಮ ನಿಮ್ಮ ಕಣ್ಣಿನ ಒಂದು ಶಕ್ತಿ ಕೊಡ್ತಾನೆ. ಲಕ್ಷ್ಯ ಇಡ್ರಿ, ಶಕ್ತಿ ಬರ್ತದೆ. ಅವರು ದೃಷ್ಟಿ ಅಂತ ಯಾಕೆ ಅಂತೇವಿ ಅಂತ ಕೇಳಿದ್ರೆ ಮನೋಭಾವನೆ ದೃಷ್ಟಿಯಲ್ಲಿ ಬಿರ್ತದೆ. ಆ ಕಣ್ಣ ಮೇಲೆ ನೋಡಿ ಇವರು ಪ್ರೇಮದರೋ ಇವರು ಶಿಟ್ಟದರು ಅಂತ ನಿಮ್ಗೆ ಗೊತ್ತಾಗ್ತದಲ್ಲ ಕಣ್ಣಿನ ಮೇಲೆ. ಕಣ್ಣಿನ ಮೇಲೆ ಗೊತ್ತ ಶಾಣ್ಯರ ಕಣ್ಣಿನ ಮೇಲೆ ಗೊತ್ತ. ಸ್ವಲ್ಪ ಕಣ್ಣು ಕಿಸ್ತ್ರಿ ಅಂದ್ರೆ ಹುಡುಗರು ದೂರ ನಿಂದಿರ್ತಾವ, ಬರಂಗಿಲ್ಲ ಸಮೀಪ. ಯಾಕೆ ಕಣ್ಣ ಇದು ಪರಮಾತ್ಮನ ದ್ಯೋತಕ ಅದ. ಅದಕ್ಕೆ ಪರಮಾತ್ಮನ ಮೂರನೇ ಕಣ್ಣು ಅದ. ಆ ಕಣ್ಣ ದಯಾನು ಅದ, ಕಣ್ಣ ಭಸ್ಮನು ಮಾಡ್ತದೆ. ಅಗ್ನಿ ನೇತ್ರ ಅದು ಭಸ್ಮನು ಮಾಡ್ತದೆ, ದಯಾ ಕಣ್ಣ ಅವನಿಗೆ ಸುಖನೂ ಮಾಡ್ತದೆ. ಅದಕ್ಕೆ ಕಣ್ಣಿಗೆ ಏನು ನಿತ್ಯ ಭಗವಂತನ ದರ್ಶನ ಏನಪ್ಪ ಅಂದ್ರೆ ನೇತ್ರಕ್ಕೆ ಭೂಷಣ ಅದು. ನಾಲಿಗೆಗೆ ಏನು ಭೂಷಣ? ಈ ಉಳಿದ ಭೂಷಣ ಹಾಕೊಂಡು ಏನು ಮಾಡ್ತೀರಿ ಅಂತಾರ. ಎಲ್ಲ ಭೂಷಣ ಏನಿಲ್ಲ, ಒಂದೊಂದು ಸಾಮಾನಕ್ಕೆ ಒಂದೊಂದು ಅದಾವ, ಅವು ಹಾಕೋರಿ. ನಾಲಿಗೆ ಸತ್ಯವೇ ಭೂಷಣ. ನಾಲಿಗೆ ಇತ್ತು ಅಂತ ಕೇಳಿದ್ರೆ ಜನ ಸತ್ಯ ಮಾತಾಡಕ್ಕೆ ಕಲೀರಿ. ಅದರದು ಭೂಷಣ ವಸ್ತು ಅದು. ನಾಲಿಗೆ ಅಂದ್ರೆ ಸತ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಸಲಾಕೆ ಅಂತಿರಬೇಕು, ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಶರಣರು ಹೇಳಿದರು, ಯಾವ ಮನುಷ್ಯ ನಾನು ನಿನ್ನ ಹೇಳಿ ಸತ್ಯವನ್ನು 11 ವರ್ಷ ತಕ್ಕ ಮಾತಾಡ್ತಾನೆ ಅವ ಆಡುದ್ದು ಆಗ್ತದೆ, ಅವ ಅಂದಂಗೆ ಆಗ್ತದೆ. ಯಾರು 11 ವರ್ಷ ಸುಳ್ಳು ಮಾತಾಡಂಗಿಲ್ಲ. ಮಹಾತ್ಮರು ಅಂದಂಗೆ ಆಗ್ತದೆ. ಯಾಕಂದ್ರೆ ಅವ್ರು ಹಂಗೆ ಆಡ್ತಾರ. ಅವ್ರು ಆಡ್ತಾರ. ಶರೀರಕ್ಕಾಗಿ ಆಗಲಿ ತನಗಾಗಿ ಆಗಲಿ ಯಾವುದಕ್ಕೂ ಸುಳ್ಳು ಮಾತಾಡಂಗಿಲ್ಲ. ಇದ್ದಂಗೆ ಮಾತಾಡ್ತಾರೆ ತಿಳ್ಕೊಂಡೆ ಅವರ ವಾಣಿಯೊಳಗೆ ಶಕ್ತಿ ಬರ್ತಾ ಪುಣ್ಯಾತ್ಮರೇ ಅದು ಸುಳ್ಳ ಆಗಂಗಿಲ್ಲ. ಅವ್ರ ಅವ್ರು ಅಂದಂಗೆ ಆಗ್ತದೆ, ಅಂದಂಗೆ ಆಗ್ತದೆ. ಅದೊಂದು ಸತ್ಯ ಅದ. ಅದಕ್ಕಂತಾರೆ ವಾಣಿಗೆ ಏನು ಭೂಷಣ ಅಂದ್ರೆ ಸತ್ಯವೇ ವಾಣಿಗೆ ಅನುಪಮ ಭೂಷಣ. ಕಿವಿಗೆ ಏನು ಭೂಷಣ? ಮಂದಿ ಚಾಡಿ ಕೇಳೋದು. ಮನುಷ್ಯ ಹಮೇಶ ಕಿವಿ ಇಷ್ಟು ವಿಚಿತ್ರ ಅದ. ಇದು ನಿಮಗೆ ಹೇಳ್ತೀನಿ, ಇದು ಎಲ್ಲನೂ ಕೇಳ್ತದೆ, ಒಳಗೆ ಇಟ್ಕೋತದ. ತಾಯಿ ಏನು ಮಾಡ್ಕೊಳಂಗಿಲ್ಲ, ಒಳಗೆ ಕೇಳಿ ಮಾತಾಡಿಸಿ ಬಾಯಿಗೆ ಹೊಡಿಸ್ತದೆ. ನಿನ್ನ ಕಪಾಳಿಗೆ ಹೊಡೆದಿನಿ, ನಿನ್ನ ಬಾಯಿಗೆ ಹೊಡೆದಿನಿ ಅಂತಾರೆ ನೋಡಿ. ಯಾಕೆ ಕೇಳೋದು ಅದು ಒಳಗೆ ಇಟ್ಕೋತದ, ಮಾತಾಡೋದು ಬಾಯಿ ಅದು ಮಾತಾಡ್ತದೆ. ಅವ್ರು ಹಿಂಗಂದಾರಂತ ಮಾತಾಡಿ ಬಾಯಿ ಬಡಿಸ್ಕೋತದೆ. ಕಿವಿಗೆ ಏನು ಕೇಳ್ಬೇಕ್ರಿ? ಅದೇ ಪರಮಾತ್ಮನ ಮಾತು ಕೇಳಬೇಕು. ಹೇಳಿದವರು ಕಿವಿಗೆ ಘನಪುಣ್ಯ ಕಥೆಯೇ ಭೂಷಣ. ಮಹಾತ್ಮರ ಚರಿತ್ರೆ ಕೇಳ್ರಿ, ಪರಮಾತ್ಮನ ಚರಿತ್ರೆ ಕೇಳ್ರಿ, ಸಂತರು ಶರಣರ ಕಥೆ ಕೇಳ್ರಿ. ಎಂತೆಂಥವ್ರು ಆಗಿ ಹೋಗ್ಯಾರಿ. ಅವ್ರನ್ನ ಕೇಳಿದ್ರೆ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ. ಹೆಂಗಾರೆ ಪ್ರಪಂಚ ಮಾಡಿರ್ಬೇಕು ಅವರು. ಮನೆಗೆ ಬಾಗಿಲಿಂದ ಪ್ರಪಂಚ ಮಾಡಿದ್ರಿ. ಮನ್ಯಾಗ ಒಂದು 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 1/4 ಕಿಲೋ ಸಾಮಾನ್ಯಲ್ಲೇ ಪ್ರಪಂಚ ಮಾಡಿದ್ರಿ. ಹೆಂಗೆ ಮಾಡಿರ್ಬೇಕ್ರಿ? ಕೇಳ್ರಿ ಅಂಥವ್ರ ಮಾತು ಕೇಳ್ರಿ. ನಮ್ಮ ಮನ್ಯಾಗ ಇಷ್ಟ ಅದ, ಬಾಗಿಲದ, ಕೀಲಿ ಅದ, ಎಲ್ಲಾನು ಅದ, ಮತ್ತೆ ನಿದ್ದೆ ಬರಂಗಿಲ್ಲ ರಾತ್ರಿ. ಅವ್ರು ಹೆಂಗೆ ಮಾಡಿರ್ಬೇಕು ನಿದ್ದೆ? ಹೆಂಗೆ ಮಾಡಿರ್ಬೇಕು ಪರಮಾತ್ಮನ ಧ್ಯಾನ? ಕಲೀರಿ, ಅಂಥವು ಕೇಳ್ರಿ.
ಮನೆ ಕಟ್ಟ್ಯಾರ, ಮಾಡೇ ಕಟ್ಟಾರ, ಜಬಸಿಟ್ಟಾರ, ಪೊಲೀಸರು ಇಟ್ಟಾರ. ಅದೇ ಕೇಳ್ತೀರ, ಮನೆ ಮುಂದೆ ಪೊಲೀಸರು ಇಟ್ಟಾರ. ಯಾಕ? ಅವ್ನು ಸ್ವತಃ ಕಳ್ಳದಾನವ, ಕಳ್ಳರ ಸಲುವಾಗಿ ಇಟ್ಟಿಲ್ಲ, ಅವ ಕಳ್ಳದಾನ. ಮನುಷ್ಯ ವಿಚಾರ ಮಾಡಂಗಿಲ್ಲ. ಅದಕ್ಕೆ ಅಂತಾರವರು, ಮನುಷ್ಯನ ಜೀವನದಲ್ಲಿ ಹೌ ಟು ಲೀವ್ ಆ್ಯಂಡ್ ಹೌ ಟು ಲೀಡ್ ದ ಲೈಫ್, ಹ್ಯಾಂಗ ಬದುಕಬೇಕು, ಹ್ಯಾಂಗ ಜೀವನ ನಡೆಸಬೇಕು ಅನ್ನೋದು ಇದು ಕೇಳಬೇಕ್ರಿ. ಮಹಾತ್ಮರಿಂದ ಕೇಳಬೇಕು, ಸತ್ಪುರುಷರಿಂದ ಕೇಳಬೇಕು. ಜೀವನದಲ್ಲಿ ಸದಾ ಮನುಷ್ಯನಿಗೆ ಬರ್ತಾವೆ ಸುಖ ದುಃಖ. ಯಾರಿಗೆ ಸುಖನೂ ಬಿಟ್ಟಿಲ್ಲ, ದುಃಖ ನ ಏಕಾಂತಿಕಂ ಸುಖಂ ದುಃಖಂ. ಸದಾ ಸುಖ ಸದಾ ದುಃಖ ಯಾರಿಗೆ ಬಂದಿಲ್ಲ, ಪರಮಾತ್ಮನಿಗೂ ಇಲ್ಲ. ಅವನಿಗೂ ಪಾರ್ವತಿ ಬಿಟ್ಟು ಓಡೋಗಿ ಒಂದು ಫಜಿತಿನೇ ಆಗ್ಯದ. ಯಾರಿಗೆ ಜಗತ್ನಾಗ ಇದು ಬಂದವ್ರಿಗೆ ಯಾರಿಗೆ ಸದಾ ಸುಖ ಸದಾ ದುಃಖ ಇಲ್ಲ, ಯಾರಿಗೆ ಸದಾ ಮಾನ ಸದಾ ಅಪಮಾನ ಇಲ್ಲ, ಯಾರಿಗೆ ಸದಾ ಲಾಭ ಸದಾ ದುಃಖ ಇಲ್ಲ, ಯಾರಿಗೆ ಸದಾ ಆರೋಗ್ಯ ಸದಾ ಏನಪ್ಪ ಅದಕ್ಕೆ ರೋಗ ಯಾರಿಗಿಲ್ರಿ. ಸದಾ ರೋಗಿ ಇದ್ದೇವೆ ಇಲ್ಲ, ರೋಗ ಬಂದಿಲ್ಲ, ಬಂದ. ಸದಾ ಚಿಂತೆ ಇದೆ ಇಲ್ಲ, ನಿಶ್ಚಿಂತನೂ ಇದ್ದೀವಿ, ಚಿಂತೆನೂ ಅದ, ದುಃಖನೂ ಅದ, ಸುಖನೂ ಅದ, ಮಾನನೂ ಅಪಮಾನ ಅದ, ಎಲ್ಲನೂ ಜಗತ್ತಿನೊಳಗೆ ಅದ. ಹೆಂಗ ಸಾರಿನಾಗ ಬೆಲ್ಲ ಹುಳಿ ಖಾರ ಉಪ್ಪ ಎಲ್ಲ ಇರ್ತದೆ, ಹಂಗೆ ಮನುಷ್ಯನ ಜೀವನದಲ್ಲಿ ಇವೆಲ್ಲ ಖಾರ ಬರ್ತದೆ, ಉಪ್ಪು ಬರ್ತದೆ, ಹುಳಿ ಬರ್ತದೆ, ಸಿಹಿ ಬರ್ತದೆ, ಎಲ್ಲನೂ ಕೂಡ ಕೂಡಿನೇ ಇದು ಸಂಸಾರ. ಯಾರಿಗೆ ಬಿಟ್ಟಿಲ್ಲ ಇದು ಸಂಸಾರ. ಇಲ್ಲಿ ಬಂದವರೆಲ್ಲ ಇದ್ರಾಗ ಹಾಯ್ದೇ ಹೋಗ್ಬೇಕು. ಅವ ಮಹಾತ್ಮ ಇರಲಿ ಯಾರೇ ಇರಲಿ, ಎಲ್ಲರಿಗೆ ನಿಂದ, ಎಲ್ಲರಿಗೆ ಸುಖ, ಎಲ್ಲರಿಗೆ ಸ್ತೋತ್ರ, ಎಲ್ಲರಿಗೆ ಹಾನಿ, ಎಲ್ಲರಿಗೆ ಹಳವು, ಇವು ಜಗತ್ತಿನೊಳಗೆ ಬರ್ತದೆ. ಯಾರು ಹಚ್ಕೋತಾರೆ, ಯಾರು ಹಚ್ಕೊಳಂಗಿಲ್ಲ. ಇಷ್ಟೇ. ಮಹಾತ್ಮರು ಬರ್ತಾವೆ, ಹಚ್ಕೊಳಂಗಿಲ್ಲ. ನಾವು ಬರೋಕ್ಕಿಂತ ಮೊದಲೇ ಹಚ್ಕೊಂಡು ಅಳ್ಕೋದ್ಕೊಂಡಿರ್ತೇವೆ. ನಮಗೆ ಮಹಾತ್ಮರಿಗೆ ಇದೇ ಅಂತರದ. ಅದಕ್ಕಂತಾರ ಅವ್ರ ಜಗತ್ತಿನೊಳಗೆ ಸದಾ ಸದಾ ಒಳ್ಳೆಯದನ್ನ ಕೇಳುವುದು ಕಿವಿಗೆ ಭೂಷಣ, ಘನಪುಣ್ಯ ಕಥೆಯ ಕೇಳುವುದು ಕರ್ಣಕ್ಕೆ ಭೂಷಣ. ಯಾವುದು ಕೇಳುವುದರಿಂದ ಮನುಷ್ಯ ಪುಣ್ಯವಂತ ಆಗ್ತಾನೆ, ಪುಣ್ಯ ಕರ್ಮದಲ್ಲಿ ಪ್ರವೃತ್ತಿ ಆಗ್ತಾನೆ, ಪಾಪದಿಂದ ದೂರ ಆಗ್ತಾನೆ, ಅಂಥದ್ದು ಕಿವಿಯಿಂದ ಕೇಳಬೇಕು. ಅದು ಕರ್ಣಕ್ಕೆ ಭೂಷಣ. ಕಿವಿಗೆ ಬಂಗಾರ ಸಾಮಾನು ಹಾಕೋದು ಭೂಷಣ ಅಲ್ಲ. ಕಿವಿಗೇನು ಭೂಷಣ? ಮಹಾತ್ಮರ ಸತ್ಯದ ಹರಿಶ್ಚಂದ್ರನಂಥವ್ರದ್ದು ಮಹಾನುಭಾವರ ಕಥೆ ಕೇಳಬೇಕು. ನಮ್ಮ ಜೀವನದ ಇಂದು ಇಲ್ಲ ನಾಳೆ ಯಾವಾಗಾರು ಉಪಯೋಗಕ್ಕೆ ಬರ್ತದೆ. ಮಾತ್ರ ಎಂದೂ ಹೋಗಂಗಿಲ್ಲ. ಸಮಯ ಬೇಕು, ಅದಕ್ಕೆ ನೆನಪು ಬರ್ತಾವೆ. ಹಮೇಶ ನೆನಪು ಬರಂಗಿಲ್ಲ ನಿಮಗೆ. ಒಳ್ಳೆಯ ಮಾತುಗಳು ಸಮಯ ಬಂತು ಅವಾಗ ನೆನಪು ಬರ್ತಾ, ಹೌದಲ್ಲ ಹಿಂಗೆ ಹೇಳಿದ್ರಲ್ಲ, ಹಿಂಗೆ ಕೇಳಿದ್ದೇವಲ್ಲ ಅಂತ ನೆನಪು ಬರ್ತದೆ ಜಗತ್ತಿನೊಳಗೆ. ಅದಕ್ಕೆ ಅಂಥದ್ದು ಕಿವಿಗೆ ಭೂಷಣ ಅಂತಾರ. ಇನ್ನು ತೊನುವಿಗೆ ಗುರು ಸೇವೆಯೇ ಭೂಷಣ. ಶರೀರಕ್ಕೆ ಏನು ಭೂಷಣ? ಪರಮಾತ್ಮನ ಸೇವೆ, ಗುರು ಸೇವೆ ಭೂಷಣ. ಸಂಸಾರದ ಎಲ್ಲ ಮಾಡ್ತೇವೆ. ಯಾವ ಮನುಷ್ಯ ಹೆಂಗೆ ಸೇವಾ ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಅವನಿಗೆ ಅದ ಫಲ. ನಿರ್ವಂಚನೆಯಿಂದ, ನಿರ್ಭೀಕದಿಂದ ಮನುಷ್ಯ ಸಂಪೂರ್ಣ ದಯಿಂದ ಗುರು ಸೇವಾ ಮಾಡಿ ಪರಮಾತ್ಮನ ಸೇವಾ ಮಾಡಿದ್ರೆ ಫಲ ಸಿಗ್ತದೆ. ಏನಾರ ಆಶೆ ಇಟ್ಕೊಂಡು ಮಾಡಿದ್ರಿ ಅಂದ್ರೆ ಆಗುವುದಿಲ್ಲ. ಶರೀರಕ್ಕೆ ಏನಪ್ಪ ಅಂತ ಕೇಳಿದ್ರೆ ಅದು ನಿರಪೇಕ್ಷೆಯಿಂದ ಗುರು ಮತ್ತು ಪರಮಾತ್ಮನ ಸೇವೆಯೇ ಶರೀರಕ್ಕೆ ಭೂಷಣ. ಚಲೋ ವಸ್ತ್ರ, ಚಲೋ ಬಂಗಾರ, ಕೊಳ್ಳ ಅರ್ವಿ ಹಾಕೊಂಡು ತಿರುಗಾಡೋದು ಅಲ್ಲ. ಭಾವ ಚಲೋ ಇರಬೇಕು. ಭಾವ ಚಲೋ ಇರ್ತ ಪರಮಾತ್ಮ ಅಂತಾನೆ. ಯಾವುದೋ ಒಂದು ಊರಾಗ ಒಬ್ಬ ಬಹಳ ಬಡವ ಮನುಷ್ಯ ದಿನ ಗುರುಗಳ ಮಹಾತ್ಮರು ಬಹಳ ದೊಡ್ಡ ಸತ್ಪುರುಷರು, ಸಿದ್ಧಿಪುರುಷರಿದ್ರು. ಸಿದ್ಧಾರೂಢರಂಗ ಸಿದ್ಧಾರೂಢರು ನೋಡ್ರಿ ಅಲ್ಲ, ಆ ಗುರು ಒಂದು ದುಡ್ಡು ಕೊಟ್ಟರು ಬಂಗಾರ ಆಯ್ತು. ಒಂದು ದುಡ್ಡು ಕೊಟ್ಟರು, ತಾಮೂರು ದುಡ್ಡು ಕೊಟ್ಟರು, ಅದು ಬಂಗಾರ ಆಯ್ತು. ಪದರ ಕಟ್ಟಿದ್ರ ಅಪ್ಪ ಅವರು ಕೈ ಹತ್ತಿದ್ರ ಬಂಗಾರ ಆಯ್ತು. ಮಹಾತ್ಮರ ಆಶೀರ್ವಾದ, ಅವರ ಸಿಟ್ಟು ಬಹಳ ದೊಡ್ಡ ಉಪಾಯ ಅಪಾಯ ಎರಡೂ ಆಗ್ತಾವ. ಲಕ್ಷ ಇಡಬೇಕು. ಅನ್ನಿಸ್ತದೆ ಅಪಾಯನೂ ಆಗ್ತದೆ ಅಷ್ಟೇ, ನಿಮಗೆ ಉಪಾಯನೂ ಆಗ್ತದೆ ಅಷ್ಟೇ. ಅದಕ್ಕೆ ವಿಚಾರ ಮಾಡಿ ಮನುಷ್ಯ ಮಾಡ್ತಾ ಇರಬೇಕು. ಬಹಳ ಬಡವ ಮನುಷ್ಯ ಸೇವಾ ಮಾಡ್ತಿದ್ದ.
ನಿರಪೇಕ್ಷೆಯಿಂದ. ಅಪ್ಪ ನನ್ನ ಮೇಲೆ ಕರುಣ ಮಾಡಪ್ಪ. ಏನು ಬೇಡಿಲ್ಲ, ರೊಕ್ಕ ಬೇಡಿಲ್ಲ, ರೂಪಾಯಿ ಬೇಡಿಲ್ಲ, ಏನೂ ಬೇಡಿಲ್ಲ. ಅಪ್ಪ ನನ್ನ ಮೇಲೆ ಕರುಣ ಮಾಡಪ್ಪ. ನಾವೆಲ್ಲ ನಮಗೆ ರೊಕ್ಕ ಕೊಡಿಯಪ್ಪ, ನಮಗೆ ರೊಕ್ಕ ರೂಪಾಯಿ ಕೊಡಿಯಪ್ಪ, ಮನೆ ಕೊಡಿಯಪ್ಪ, ಬಂಗಾರ ಕೊಡಿಯಪ್ಪ. ಸೇವಾ ಮಾಡ್ಯಾನ ಕಮ್ಮಿ, ಕೇಳ್ತಾನೆ ಬಹಳ ಕಡಿಮೆ ಮಾಡಿ ಬಹಳ ಕೇಳೋರಿಗೆ ಏನೂ ಸಿಗುವುದಿಲ್ಲ, ಸಿಕ್ಕರು ಭಾಳ ಸ್ವಲ್ಪ ಸಿಗ್ತದೆ. ಸೇವಾ ಮಾಡಿ ಏನೂ ಕೇಳಾರ್ದವ್ರಿಗೆ ಭಾಳ ಸಿಗ್ತದೆ, ಭಾಳ ಸಿಗುತ್ತೆ. ನೀವು ಬಂದು ಸದಾ ಸೇವಾ ಮಾಡ್ತಿದ್ದ. ಪಾಪ ಮನೆಗೆ ಏನೂ ಇಲ್ಲ, ಬೆಳಿಗ್ಗೆ ಚಂತನ ತನ್ನ ಸಂಸಾರ ಮಾಡಿಕೊಂಡು ಬಡತನದೊಳಗೆ ಗುರುಸೇವೆಯನ್ನು ಮಾಡ್ತಕ್ಕಂಥವ ಮಹಾತ್ಮರು ಬಹಳ ದೊಡ್ಡ ಪುಣ್ಯಾತ್ಮರಿದ್ದು. ಬಹಳ ದಿವಸ ಆದ್ಮ್ಯಾಕ ಯಾಕೋ ಅವ್ರ ಮನಸ್ಸಿನ ಕರುಣ ಬಂತು. ಕರುಣ ವಿದ್ಯೆಗಳುಳ್ಳ ಗುರು ಭಜನೆ. ಗುರುಗಳು ಕರುಣಾಮೂರ್ತಿ ಇರ್ತಾರೆ. ಕರುಣ ಬಂತು. ಆರ ಅಪೇಕ್ಷೆ, ಅಪ್ಪ ಬಾ ಆಯ್ತ್ರಿಯಪ್ಪ ಅದು ಬಂದ. ಅವ್ರಿಗೆ ಏನು ಮಾಡಲಿಲ್ಲ, ಒಂದು ಹಿಂಗೆ ಕೂದಲು ಕಿತ್ತವರು ಎತ್ತವೋ ಹೋಗಿ ಮನೆ. ರೊಕ್ಕ ರೂಪಾಯಿ ಇಲ್ಲ, ಜಟ ಕೂದಿದ್ದು ಒಂದು ಕಿತ್ತವರು ಕಲ್ಯಾಣ ಆಗ್ತದೆ ಹೋಗಪ್ಪ. ಮನೆಗೆ ಹೋದವ, ಹೌದು ಅಪ್ಪ ಅವರು ತಿಳಿದು ಇಟ್ಟು ಮನ್ಯಾಗ ಜಗಲಿ ಮೇಲೆ ಇಟ್ಟ, ಒಂದು ಡೆಬ್ಬೆಗಿಟ್ಟು ದಿನ ಪೂಜೆ ಮಾಡಕತ್ತ, ಭಾಳ ಹೋಗಿ ದಿನ ಸೇವೆ ಮಾಡಕತ್ತ. ಪರಮಾತ್ಮ ಅನುಕೂಲ ಆಯಿತು, ಪರಮಾತ್ಮ ಕಣ್ಣು ತೆರೆದ, ಗುರುವಿನ ಅಪೇಕ್ಷೆ ಆಯಿತು. ಇಟ್ಟು 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 ಏನಪ್ಪ ಅಂದ್ರೆ ಇಲ್ದವ ಸಾಹುಕಾರ ಅದ. ಮನೆ ಆಯಿತು, ಹೊಲ ಆಯಿತು, ಮದುವೆ ಆಯಿತು, ಭಾಳ ಅನುಕೂಲ ಆಯಿತು. ಮಂದೆಲ್ಲ ಏನು ಎಷ್ಟು ಚಲೋ ಅದ. ಅವ್ರ ಮನೆಗೆ ಮಂಗಲಕ್ಕೆ ಒಬ್ಬಿದ್ದ. ಸ್ವಾಮಿ ಎಲ್ಲ ದೇವರಿಲ್ಲ, ಏನೂ ಇಲ್ಲ. ಏನು ಏನು ನೋಡ್ತಾ ನೋಡ್ತಾ 8-10 ವರ್ಷನಾಗ ಹಿಂಗೈತಲ್ಲ ಏನು ಅಂತಂದ. ಏನಿಲ್ಲಪ್ಪ, ಬೋಳೆ ಮನುಷ್ಯ ಇದ್ದ, ಏನಿಲ್ಲಪ್ಪ. ಅಪ್ಪ ಕೇಳಿದನ, ಅಪ್ಪ ಒಂದು ಹೆಂಗೆ ಕೂದಲು ಕೊಟ್ಟರು, ಅದು ತೊಗೊಂಬಂದು ಪರಿಮಾಣ. ನಂದು ಏನು ಹಣಿವರು ಬೆಳೆದದ 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 ಅಂದವ. ಮನೆ ಮಗ್ಗಲ್ದವ ಅಂದ. ಅಪ್ಪ ಅಪ್ಪಗಳು ಕೂದಲಾಗ ಇಂಥ ಶಕ್ತಿ ಅದ ಅಂತ ತಿಳ್ಕೊಂಡು ಅವನು ಎಂದು ಹೋಲಾರ್ದವ ಮಠಕ್ಕೆ ಹೋದ. ಹೋಗ್ಯಪ್ಪ, ಯಪ್ಪ ಉದ್ದು ಬಿದ್ದ, ಅಡ್ಡ ಬಿದ್ದ, ಹಡ ನಿಂತ. ಯಾಕಪ್ಪ ಅಂತ ಕೇಳಿದ್ರು. ಯಪ್ಪ ಆಮೇಲೆಪ್ಪ ನೀವು ಕೂದಲು ಕೊಟ್ರಿ ಅಂತ. ನನಗೊಂದು ಕೂದಲು ಕೊಡ್ರಿ, ನಂದು ಕಲ್ಯಾಣ ಆಗಲಿ ಅಂದ. ಯಪ್ಪ ಕೂದಲೇನೋ ನಾ ಏನು ಅಂದಾನೋ ಪಾಪ, ನಾ ಅಂತಕ್ಕೆ ಏನ್ಲೂ ಸುಮ್ಮನೆ ಕೊಟ್ಟಿನ ಅವನಿಗೆ. ಅವನ ಭಕ್ತಿಯಿಂದಾಗ್ಯದ. ಹಂಗ್ಯಾಕ್ರಿ ಅಪ್ಪ ಒಂದೇ ಕೊಡ್ರಿ ಅಂದ. ಅರೇ ಹುಚ್ಚಿದ್ದೇನೋ ಕೂದಲ್ದೇನ ಕೂಡ್ರಿ ಅಪ್ಪ ಅಂದ. ಹಂಗ್ಯಾಕು ಅಂದ್ರು. ಕುಡ್ತೇವಿಲ್ಲ ನಾವು. ಸ್ವಾಮಿ ಕೆಳಕಡೆ ಪಟ ಪಟ ಪೂರ ಕೂದ್ರೆ ಕಿತ್ಕೊಂಡ. ಸ್ವಾಮಿ ಒದ್ದಾಡ್ಕತ್ತ ಎಪ್ಪೋ 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 ಇಲ್ಲ ಪಪ್ಪೋ ಇಲ್ಲ. ಕೂದಲ ಕಿತ್ಕೊಂಡ್ಕೆಂದ ಮನೆಗೆ ಹೋದ. ಸ್ವಾಮಿ ಒಳಗೆ ಕುಂತರು, ಎತ್ಕೊಂಡ್ಕೆಂದ. ಆಯ್ತು ಬರ್ತೀನಿ ಸ್ವಾಮಿ. ಆಯ್ತಪ್ಪ ನಿನಗೇನು ಬೇಕಾಯ್ತು, ನೀ ಏನು ಕೂದಲು ಬೇಕಂದಿಲ್ಲ, ಅದಕ್ಕೆ ನೀ ಏನು ಮಾಡ್ತಿ, ನಿನ್ನ ಜೀವನದ ಕೂದಲೇ ಆಗಲಿ ಹೋಗು ಅಂದ್ರ ಅವ್ರು. ಮನೆಗೆ ಬಂದ. ಭಾಳ ಖುಷಿ ಆಯಿತು. ಖುಷಿ ಹಾಕಿದ ಹೆಂಡ್ತಿಗೆ ಮಾಡ ಅಡಿಗೆ ಮಾಡಂದ. ಅಡಿಗೆ ಮಾಡ್ಕೊಂಡ್ಬಿಟ್ರು. ಅಡಿಗೆ ಕೂದ್ಲ ಒಂದು ತೆಗದ ಕೂದ್ಲ. ಯಾಕಡೆ ನೋಡ್ತಾನೆ ಆ ಕಡೆ ಕೂದ್ಲ. ಹಾಲು ಕೊಟ್ರ ಕೂದ್ಲ, ರೊಟ್ಟಿ ಕೊಟ್ರ ಕೂದ್ಲ, ಏನು ಕೊಟ್ರ ಕೂದ್ಲ. ಮೈ ತುಂಬ ಕೂದ್ಲ ಆಗಿ ಓಡಿ ಬಂದ. ಯಪ್ಪ ಅಂದ. ಯಾಕಂತ ಕೇಳಿದ್ರು. ಯಪ್ಪ ಎಲ್ಲ ಕಡೆ ಕೂದ್ಲ, ಕೂದ್ಲೇ ಬೇಕಂದಿದ್ದಿ, ಕೂದ್ಲ ಸಿಕ್ಕಾವಪ್ಪ, ಅದಕ್ಕೆ ಯಾರೇನು ಮಾಡ್ಬೇಕು, ಹೋಗು ಅಂತ ಕಳಿಸಿದ್ರಂತ ಅವನಿಗೆ. ನಮ್ಮದು ಪಜಿತ್ ಹಿಂಗೆ ಆಕ. ಜಗತ್ತಿನೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಯಾರು ಕೊಡೋ ವಸ್ತು ಅಲ್ಲ, ಅವರ ಪ್ರೇಮ ಉದ್ಗಾರ ಆಯಿತು. ಸುಮ್ಮನೆ ನಿಮಿತ್ತ ಕೂದಲದಷ್ಟೇ. ನಿಮಿತ್ತ ಅವ್ರ ಮಹಾತ್ಮರು ತೆಗೆದುಕೊಟ್ರು. ಕೂದಲು ಕೊಟ್ಟಾರೆ ಅಂತ ಅಲ್ಲ, ಕೂದಲು ಕೊಡದಿರು ಸಿದ್ಧಾಳ ಚರಿತ್ರೆ ಹೇಳ್ತೇನೆ. ಯಾಕೆ ಮಹಾತ್ಮರ ಸಂಕಲ್ಪ ಸತ್ಯ ಸಂಕಲ್ಪ ಇರ್ತದೆ. ಅದಕ್ಕೆ ಮಹಾನುಭಾವರು ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಸದ್ಗುರು ಸೇವೆ ಶರೀರದಿಂದ ಮಾಡಿದೇವಿ ಅಂದ್ರೆ ಗುರುಗಳ ಕೃಪಾ ಕತಿಕೊಂಡು ಅವ್ರು ಏನಪ್ಪ ಅಂದ್ರೆ ತನುವಿಗೆ ಸದ್ಗುರು ಏನಪ್ಪ
ಸೇವೆಯೇ ಭೂಷಣ. ಅದಕ್ಕೆ ಸರಿ, ಮತ್ತೊಂದು ಏನು ಮಾಡ್ಬೋದು. ಮನಸ್ಸಿಗೆ ಏನು ಭೂಷಣ? ಮನಸ್ಸಿಗೆ ಏನು ಸಾಮಾನ್ಯ ಮಂತಕ್ಕಿಲ್ಲ ನೋಡ್ರಿ. ಕಿವಿಗದವ, ಕೈಗದವ, ಬಾಯಿಗದವ, ಕಾಲಿಗದವ, ಕೈಗದವ, ತಲೆಗದವ. ಮನಸ್ಸಿಗೆ ನಮ್ಮಂತೆ ಸಿಕ್ಕಿಲ್ಲ. ಅದಕ್ಕೆ ಹೇಳ್ತಾರೆ, ಮನಸ್ಸಿಗೇನು ಭೂಷಣ? ಪರಮಾತ್ಮನ ಚಿಂತೆಯೇ ಚಿಂತನವೇ ಭೂಷಣ. ಹೆಂಗ ಅಲಂಕಾರ ಹಾಕೊಂಡ್ರೆ ಮೈ ಚಂದ ಕಾಣ್ತದೆ, ನೀವು ತುಟಿಗೆ ಹಚ್ಕೊಂಡ್ರೆ ತುಟಿ ಚಂದ ಕಾಣ್ತವೆ, ಕಿವ್ಯಾಗಿಟ್ರೆ ಕಿವಿ ಚಂದ ಕಾಣ್ತದೆ, ಹಂಗೆ ಶೋಭಾ ಆಗ್ತದೆ. ಮನಸ್ಸಿಗೆ ಏನು ಭೂಷಣ ಅಂದ್ರೆ ದಿನಂಪ್ರತಿ ಕಮ್ಮಿತ್ ಕಮ್ಮಿ 2 ಗಂಟೆ ಪರಮಾತ್ಮನ ಧ್ಯಾನ ಜಪ ಮಾಡುವುದೇ ಭೂಷಣ. ಮನಸ್ಸಿಗೆ ಹಚ್ಬೇಕಾದಕ್ಕೆ ಸ್ವಾಮಿಗಳು ಎಲ್ಲಿ ಟೈಮ್ ಸಿಗ್ತದ್ರಿ? ನೀವು ಸಹಜ ಹೇಳಿದ್ರೆ ನಿಮ್ಮ ದಂಧ ಇಲ್ಲ, ನಮ್ಮ ದಂಧ ಅದಾವ. ಮುಂಜಾನೆ ಒಂದು ತಾಸು, ಸಾಯಂಕಾಲ 1 ತಾಸು, ಏನು ಸುಮ್ಮ ಹಾಕದ್ರಿ? ಹೆಂಗೆ ಹಾಕದ? ಅಚ್ಚ, ನೀವು ಕೆಲಸ ಇಲ್ಲದೆ ದಿನ ಎಷ್ಟು ಟೈಮ್ ಕಳೀತಿರ್ಬೇಕು ಅದು ಹೇಳಿ. 12 ಗಂಟೆ ಕೆಲಸ ಮಾಡ್ತೀರಿ? ಇಲ್ಲ, ಕೆಲಸ ಮಾಡಂಗಿಲ್ಲ. ನಾವು ವ್ಯಾಪಾರ 12 ಗಂಟೆ ಇರ್ತದೆ, ಖಾಲಿ ಕುಂತಿರ್ತೇವೆ. ವ್ಯಾಪಾರ ಇರಂಗೆ ಯಾರಿಲ್ಲ, ಜಪ ಮಾಡ್ರಿ. ಅಂಗಡಿಗೆ ಯಾರು ಬಂದ್ರೆ ಜಪ ಮಾಡ್ರಿ. ನೀವು ಜಪ ಮಾಡಂಗಿಲ್ಲ, ದಾರಿಗೆ ಹೋಗಿ ಕರೆದು ಮಾತಾಡಿಸ್ತಾರೆ, ಹೋಗೋರು ಕಾಕ ಎಲ್ಲಿಗೆ ಹೊಂಟಿದೆ ಅಂತ. ಅರೆ, ನೀವು ಜಪ ಮಾಡಕ್ಕೆ ಟೈಮ್ ಇಲ್ಲ. ಕಮ್ಮಿ ದಿನಂಪ್ರತಿ 2 ಗಂಟೆ ನೀವೇನಪ್ಪ ಅಂದ್ರೆ ಪರಮಾತ್ಮನ ಸ್ಮರಣೆ, ಗುರು ಸ್ಮರಣೆ ಮಾಡಿದ್ರೆ ಅಂದ್ರೆ ಅದೇ ಭೂಷಣ. ಮನಸ್ಸಿಗೆ ಮತ್ತೊಂದು ಏನು ಭೂಷಣ ಅಲ್ಲ. ಮನುಷ್ಯ ಮಾನಸಿಕ ಶೃಂಗಾರ ಆಗಬೇಕಾಗಿತ್ತು. ಶರೀರ ಶೃಂಗಾರ ಮಾಡಕ್ಕೆ ಬಂಗಾರ ಸಾಮಾನು ಬೇಕು. ಮನಸ್ಸು ಶೃಂಗಾರ ಮಾಡಕ್ಕೆ ಏನಪ್ಪ ಅಂತ ಧ್ಯಾನ ಇರಬೇಕು. ಪರಮಾತ್ಮನ ಚಿಂತನೆ ಇದ್ರೆ ಅದು ಮನಸ್ಸಿಗೆ ಭೂಷಣ. ಶಾಸ್ತ್ರ ಹೇಳ್ತದೆ ಅದು ಭೂಷಣ. ಆಮೇಲೆ ಇವತ್ತು ಹೇಳ್ಯಾರ ವಿದ್ಯಾಕ ಭೂಷಣ ಏನು? ಮನುಷ್ಯನಿಗೆ ಭಾಳ ಶಾಣ್ಯರಿರ್ತಾರೆ, ವಿದ್ಯಾವಂತರಿರ್ತಾರೆ, ಯಾರ್ಯಾರು ಒಂದೊಂದರಾಗ ಇರ್ತಾರೆ. ಪರಂತು ಆ ವಿದ್ಯಾವಂತ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಅಭಿಮಾನ, ಗರ್ವ ಬರೋದು ಬಹಳ. ನನ್ನಂಥ ಶಾಣ್ಯ, ನನ್ನಂಥ ಶ್ರೀಮಂತ, ನನ್ನಂಥ ಸುಂದರ, ನನ್ನಂಥ ವಾಗ್ಮಿ, ನನ್ನಂಥ ಬುದ್ಧಿವಂತ. ಛ ಛ ಛ ಛ ಛ. ಅದಕ್ಕೆ ಹೇಳ್ತಾರೆ, ಎಲ್ಲಿ ಮನುಷ್ಯನಿಗೆ ಯಾವುದೇ ಒಂದು ವಿದ್ಯೆ ಇದ್ರೆ ವಿದ್ಯಾ ವಿನಯೇನ ಭೂಷತೆ. ವಿದ್ಯಾಕ ವಿನಯ ಇತ್ತು ಅಂದ್ರೆ ಅದು ಬಹಳ ಭೂಷಣ. ತಲೆ ಮೇಲೆ ಕಿರೀಟ ಇಟ್ಟಂಗೆ. ವಿದ್ಯೆ ಇರಬೇಕು, ಅದರ ವಿನಯ ಇರಬೇಕು. ನನಗೇನು ಗೊತ್ತಪ್ಪ. ಅಂತಹ ಸಮದರ್ಶಿ, ಷಡ್ದರ್ಶಿ, ಸರ್ವಜ್ಞನಾಗಿರ್ತಕ್ಕಂಥ ಸಿದ್ಧಾರೂಢರು ಅವ್ರು ಇದ್ದ ಕಾಲಕ್ಕೆ ಯಾವನೋ ಒಬ್ಬ ಪಂಡಿತ್ ಬಂದಿದ್ದಂತ, ಕಾಶಿಯ ಪುಸ್ತಕ ಹೇಳ್ಕೊಂಡು ನಿಮ್ಗೆ ಸೋಲಿಸ್ತೀನಿ, ನಿಮ್ಗೆ ಸೋಲಿಸ್ತೀನಿ, ವಾದ ಮಾಡಿ ನಿಮ್ಗೆ ಸೋಲಿಸ್ತೀನಿ, ನಾ ಗೆದಿತೀನಿ. ಅಪ್ಪ, ನಾ ಈಗ ಸೋತೆ ಅಂತ ನಾ ಹೇಳಕತ್ತೀನಿ ಅಲ್ಲ, ಮತ್ತೆ ವಾದ ಮಾಡ್ತೀನಿ, ಸುಮ್ಮನೆ ಕಿರಿಕಿರಿ. ನಾ ಸೋತೆ, ನೀ ಗೆದ್ದೆ, ಹೋಗು. ಹಂಗ್ರಿ ಏನ್ರಿ ಅನ್ರಿ? ಹಂಗಂದ್ರೆ ಹೆಂಗೆ? ಏನ್ರಿ ಅನ್ರಿ? ನೀವೇನಂತೀರಿ ಅದು ಸುಳ್ಳು ಮಾಡ್ತೀನಿ. ನೀವು ಸುಳ್ಳು ಅಂದ್ರೆ ನಾ ಖರೆ ಮಾಡ್ತೀನಿ, ನೀವು ಖರೆ ಅಂದ್ರೆ ನಾ ಸುಳ್ಳು ಮಾಡ್ತೀನಿ. ಏನ್ರಿ ಅನ್ರಿ? ಹೊರ ಬಿಡಪ್ಪ ಅಂದ್ರೆ ಐಲಿಲ್ಲ ಅನ್ರಿ. ಮಂದಿರ ಕೂಡ ಅಪ್ಪ ಅವ್ರು ಅಂದ್ರು, ನಾನು ನಿಮ್ಮ ಅಪ್ಪ ಹುಟ್ಟೀನಿ ಅಂತೀನಿ, ನೀ ಏನಂತೀಯ? ನೀವೇನಂತೀರಿ? ನಿಮ್ಮ ಅಪ್ಪಗೆ ಹುಟ್ಟಿನ ಅಂತ ನಾ ಅಂತೀನಿ, ನೀ ಏನಂತೀವಿ? ನಮಸ್ಕಾರ ಅಂತೀನಿ ಅಲ್ಲ, ಮತ್ತೆ ಬರ್ತೀನಿ ಅಂದ್ರು. ಅಲ್ಲಿ ಏನ್ ಮಾತಾಡ್ತಾನ? ಮಹಾತ್ಮರ ಜೊತೆಗೆ ವಾದ ಮಾಡಕ್ ಹೋಗ್ಬಾರ್ದು. ಮಹಾತ್ಮರ ಜೊತೆಗೆ ವಾದ ಮಾಡಿದ್ರಿ ಅಂದ್ರೆ ನಿಮ್ಮ ಶರೀರದಲ್ಲಿ ಲಕ್ಷ್ಯ ಇಡ್ರಿ, ನಿಮ್ಮ ಶರೀರದಲ್ಲಿ ಯಾವುದಾದರೂ ಒಂದು ಅಂಗ ನ್ಯೂನವಾಗುತ್ತದೆ. ಮಹಾತ್ಮ ಜೊತೆ ವಾದ ಮಾಡಿದ್ರಿ ಅಂದ್ರೆ ಕಿವಿಯರ ಕಂಕಾತಾವ, ಹಲ್ಲರ ಜಲ್ದಿ ಹೋಗ್ತವೆ, ಕೈಗರ ಏನಾಗ್ತದ, ಕಾಲಿಗರ ಏನಾಗ್ತದ, ಕಡೆಗೆ ಮನಸ್ಸಿಗೆ ಏನಾದ್ರು ಹುಚ್ಚರಿ ಆಗ್ತೀವಿ.
ಇದು ಲಕ್ಷ್ಯ ಇಡಬೇಕು. ಮಹಾತ್ಮರ ಜೊತೆಗೆ ವಾದ ವಿವಾದ ಮಾಡಕ್ಕೆ ಹೋಗಬಾರ್ದು. ವಾದ ಮಾಡಿದರೆ ಅದರೊಳಗೆ ಏನರೇ ಒಂದು ಆಗ್ತದೆ, ಅವನಿಗೆ ಏನೋ ಒಂದು ಆಗ್ತದೆ. ಯಾಕೆ ಅವ್ರೇನು ಅನ್ನಂಗಿಲ್ಲ, ಖರೆ ಅವ್ರೇನು ನಿಮ್ಗೆ ತ್ರಾಸ ಅನ್ನಂಗಿಲ್ಲ. ಅವರಲ್ಲಿರುವ ಪರಮಾತ್ಮ ಅನಿಸ್ತದ, ನಾಲಾಯಕ ಅದ ನೀವು ಅಂತಾನೆ ಪರಮಾತ್ಮ. ಅವರಲ್ಲಿ ಒಳಗೆ ಪರಮಾತ್ಮ ಅದಾನೆ. ಪರಮಾತ್ಮನ ಜೊತೆಗೆ ಬೆರ್ತಾರ ಅವರು. ಆ ನೋವು ಶರಣರಿಗಾದ ನೋವು ಶಿವನಿಗೆ, ಮಹಾತ್ಮರಿಗೆ ಆದ ನೋವು ಶಿವನಿಗೆ. ಹೊಟ್ಲೆ ಆದ್ರೆ ಹೆಣ್ಮಗಳು ಹೊಟ್ಟಿಗೆ ಬಡಿದ್ರಿ ಅಂದ್ರೆ ಒಳಗಿನ ಕೂಸಿಗೆ ಪೆಟ್ಟು ಬೀಳ್ತದೆ. ಮಹಾತ್ಮರ ಮನಸ್ಸಿಗೆ ನೋವು ಮಾಡಿದ್ರೆ ಒಳಗಿರುವ ಶಿವನಿಗೆ ನೋವು ಆಗ್ತದೆ. ಶಿವನಿಗೆ ನೋವು ಆಯಿತು ಅಂದ್ರೆ ನಿನ್ನ ಶರೀರದಲ್ಲಿ ಯಾವುದಾದ್ರೂ ಒಂದು ಅಂಗ ಹಾಳಾಗ್ತದೆ. ಜೀವಾರೆ ಹೋಗ್ತದೆ, ಇಲ್ಲ ಒಂದು ಅಂಗಾರೆ ಹಾಳಾಗ್ತದೆ. ಅದಕ್ಕೇನೆ ಮಹಾತ್ಮರಂತಾರೆ, ಮಹಾತ್ಮರು ಹಿರಿಯರು ಮನಸ್ಸಿಗೆ ಹತ್ತಂಗೆ ಮಾತಾಡಬಾರ್ದು, ಮನಸ್ಸಿಗೆ ಹತ್ತಂಗೆ ಮಾಡಬಾರ್ದು. ತಂದೆ ತಾಯಿ ಗುರು ಹಿರಿಯರು ಅವರ ಮನಸ್ಸಿಗೆ ಹತ್ತಂಗೆ ಕೆಲಸ ಮಾಡಬಾರ್ದು. ಬೇಡ ಅಂತ ಬಿಡಬೇಕು, ಆಡಬಾರ್ದು. ಅವ್ರ ಮನಸ್ಸಿಗೆ ಹತ್ತಂಗೆ ಮಾಡಬಾರ್ದು. ಮಾಡಿದ್ರೆ ಎಂದ ನಿಮ್ಮ ಶರೀರದಲ್ಲಿ ಯಾವುದಾದ್ರೂ ಕೂಡ ಒಂದು ಅಂಗ ನ್ಯೂನ ಆಗುತ್ತದೆ, ಇಂದಿಲ್ಲ ನಾಳೆ. ಅದನ್ನು ಲಕ್ಷ್ಯ ಇಡಬೇಕು ಅಂತಾರೆ. ಅದಕ್ಕೆ ಹೇಳಿದ್ರೆ ಏನಪ್ಪ ಅಂತ ಕೇಳಿದ್ರೆ, ತನುವಿನಿಂದ ಅವ್ರ ಸೇವೆ ಮಾಡಬೇಕು. ಇನ್ನು ಸಾಹುಕಾರಾಗಿರಿ, ಸಾಹುಕಾರಿಗೆ ಏನು ಭೂಷಣ? ಮನೆ ಮುಂದೆ ಕಾರ್ ತರೋದು, ಮನೆ ಮೇಲೆ ಮಾಡೇ ಕಟ್ಟೋದು, ಬಂಗಾರ ಸಾಮಾನು ಖರೀದಿ ಮಾಡೋದು, ಬ್ಯಾಂಕ್, ಇದು ಅಲ್ಲ. ಯಾರ ಮನುಷ್ಯರಿಗೆ ಪರಮಾತ್ಮ ಸಿರಿವಂತಿ ಕೊಟ್ಟಾನೆ. ಲಕ್ಷ್ಯ ಇಡ್ರಿ. ನೀವು ಯಾರೇ ತಿಳ್ಕೊಂಡಿರ್ಬೇಕು, ನಾ ದುಡ್ದೇನ್ರಿ, ನಾ ಭಾಳ ಶಾಣೆ ಇದ್ದೇನ್ರಿ, ನಾ ಪ್ರಯತ್ನ ಮಾಡೀನ್ರಿ, ಅವೆಲ್ಲ ಸುಳ್ಳು. ಪ್ರಯತ್ನ ಮಾಡೋರು ಏನು ಕಡಿಮೆ ಅದರ ಜಗತ್ತಿನೊಳಗೆ. ನೀ ಎಷ್ಟು ಒಂದು ತಾಸು ಆಫೀಸರ್ ಕೊಂಡಿರ್ತಿರ್ಬೇಕು ನೀ, ಪರಂತು ಮುಂಜಾನೆ 10ಕ್ಕೆ ಹೋಗಿ ರಾತ್ರಿ 6 ದುಡಿತಾರಲ್ಲ, ಅವ್ರು ದುಡಿಯೋರು ನನಗೆ ಕಡಿಮೆ ಅದಾರ. ಕಡಿಮೆ ಇಲ್ಲ. ನೀನೇ ಬುದ್ಧಿವಂತ ಇದ್ದಿ. ನಿನಗೆ ಗೊತ್ತಿಲ್ಲಗ ನಿನ್ನ ಕಿಶಾಂದ್ ರೊಕ್ಕ ತೊಗೊಂಡು ಹೋಗೋರು ನಿನಗಿಂತ ಬುದ್ಧಿವಂತರು ಹೌದಿಲ್ಲ. ನೀ ಹಂಗೆ ಕುಂತೀವಿ, ಹೀಗೆ ಹುಚ್ಚರಂಗೆ ಕುಂತೀವಿ, ನಿನ್ನ ಕಿಶಾನ್ ರೊಕ್ಕ ಇದ್ದಿರ್ತಾರೆ. ಶಾಣೆ ಕಡಿಮೆ ಅದ, ಅವರು ಶಾಣೆದ ಕಡಿಮೆ ಅದ. ವಕೀಲ ಶಾಣೆತನ ಕಡಿಮೆ ಅದ. ಬುದ್ಧಿಯಿಂದ ಅಲ್ಲ, ನೀ ದುಡಿಮೆಯಿಂದ ಅಲ್ಲ. ನೀ ಶ್ರೀಮಂತ ಆಗೋದು ನಾನು ದುಡಿದ ಆಗೀನಿ, ನಾನು ಬುದ್ಧಿ ಅಂತ ಆಗೀನಿ ಅಂತ ಅಂತೀಯಲ್ಲ, ಇಲ್ಲ. ಅದ್ರ ಹಿಂದೆ ಇನ್ನೊಂದು ಅದ, ಅದ್ರ ಹಿಂದೆ ಇನ್ನೊಂದು ಅದ. ಏನಪ್ಪಾ ಅಂತ ಕೇಳಿದ್ರೆ ಮಹಾತ್ಮ ಹೇಳ್ತಾರಪ್ಪ, ಏನು ಅಂದ್ರೆ ಅದಕ್ಕೆ ನಿನಗೆ ಹಿಂದೆ ಪರಮಾತ್ಮಂದು ಗುರುವಿಂದ ಕೃಪಾ. ಬರೀ ನಿನ್ನ ದುಡಿಮೆ ನಿನ್ನ ಬುದ್ಧಿ ಕಾರಣ ಇಲ್ಲ. ಬುದ್ಧಿವಂತರು ಬಹಳ ಅದಾರ ಜಗತ್ತಿನೊಳಗ್ರಿ. ದುಡಿಯವರು ಬಹಳ ಅದಾರ. ಪರಂತು ಅವೆರಡಕ್ಕೆ ಮಾತ್ರಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಸಿಗೋದಿಲ್ಲ. ಯಾರ್ದೋ ಒಬ್ಬರದು ಮಹಾನ್ ಕೃಪಾ, ತಾಯಿ ಅಥವಾ ತಂದೆ ಆಶೀರ್ವಾದ, ಯಾರ್ದರೆ ಮಹಾಪುರುಷರ ಆಶೀರ್ವಾದ, ಅದ್ರ ಹಿಂದೆ ಅದ ಅಂತ ತಿಳ್ಕೊಂಡೆ ನಿನಗೆ ಧನನೂ ಸಿಕ್ಕದ, ಅದ್ರ ಜೊತೆಗೆ ಬುದ್ಧಿನೂ ಸಿಕ್ಕದ, ಅದ್ರ ಜೊತೆಗೆ ಶಾಂತಿನೂ ಸಿಕ್ಕದ. ಅದಕ್ಕೆ ಹೇಳ್ತಾರೆ ಅವರು, ನಿನಗೆ ಸಂಪತ್ತು ಬಂದ ಕಾಲಕ್ಕೆ ಹೆಂಗಿರಬೇಕು ಅಂದ್ರೆ ಯಾವಾಗಲೂ ನೋಡಬೇಕು. ನೀ ದುಡಿದು ಶ್ರೀಮಂತ ಆಗಿದೆಯಲ್ಲ, ನೀನು ಮೊದಲು ಇದ್ದ ಕಾಲಕ್ಕೆ ನನಗೆ ಎಷ್ಟು ಕಷ್ಟ ಇತ್ತು ಅನ್ನೋದು ನಿನಗೆ ಅನುಭವ ಅದಲ್ಲ. ಅದು ಹೆಂಗೆ ಮರ್ತೀನಿ? ಕಾರ್ ನಡ್ಕೊತ ಹೋದವ ಈ ಕಾರ್ನ ತಿರುಗಾಡಕತ್ತಿದೆ, ಆ ಕಾಲ್ ನಡಿಗೆ ಮರ್ತೀವಿ ಇಟ್ಟು ಜಲ್ದಿ. ಒಪ್ಪತ್ತು ಊಟ ಮಾಡಿ ಜೀವನ ಮಾಡ್ತಿದ್ದಿ, ಅದು ಮರ್ತೀಗ. 3 ಹೊತ್ತು ಉಣಕತ್ತಿ, ನಾಷ್ಟ ಮಾಡ್ತಿದ್ದಿ, ಬ್ರೇಕ್ಫಾಸ್ಟ್ ಮಾಡಕತ್ತಿದ್ದಿ, ಡಿನ್ನರ್ ಮಾಡಕತ್ತಿ, ಮರ್ತೆ. ಅದು ಮರಿಬಾರ್ದು. ಸಂಪತ್ತು ಬಂದ ಕಾಲಕ್ಕೆ ತನ್ನ ಪೂರ್ವ ಸ್ಥಿತಿಯನ್ನು ಯಾರು ಮರೆಯದೇ ಇರ್ತಾರೆ ಅವ್ರಿಗೆ ಅದು ಭೂಷಣ ಅದ. ಅದು ಭೂಷಣ. ಅದು ಮನುಷ್ಯನಿಗೆ ಗರ್ವ ಕೊಡಂಗಿಲ್ಲ, ಅದು ಮನುಷ್ಯನಿಗೆ ಅಭಿಮಾನ ಮಾಡಿಕೊಡಂಗಿಲ್ಲ. ಅದು ಪರಮಾತ್ಮನ ಪ್ರೀತಿ ಕಾರಣ ಆಗ್ತದೆ. ಯಾವುದೋ ಒಂದು ಹುಡುಗ ಮಲತಾಯಿ ಇದ್ಲು ಮನ್ಯಾಗ, ತಾಯಿ ಸತ್ತಿದ್ಲು. ಸತ್ತ ಒಳಕ ಮಲತಾಯಿ ಇದ್ಲು. ಹುಡುಗ
ಮನ್ಯಾಗ ಭಾಳ ಕೆಲಸ ಮಾಡ್ತಿತ್ತು. ಮಲತಾಯಿ ಅಂದ್ರೆ ಗೊತ್ತದ ನಿಮಗೆ, ಅಷ್ಟು ಚಲೋರು ಸಿಗೋದು ಬಹಳ ಕಠಿಣ. ನಿಮ್ಗೆ ಗೊತ್ತದ, ನಿಮ್ಗೆ ಕೈ ಹೆಂಗಿದ್ಲು ಅನ್ನೋದು ಪುರಾಣ ಕೇಳಿ ಇಡೀ ರಾಜ್ಯವನ್ನೇ ಹಾಳು ಮಾಡಿದ್ಲಕ್ಕೆ. ಹಾಗೆ ಆ ಮಲತಾಯಿ ಬಹಳ ಕಷ್ಟ ಕೊಡ್ತಿಳು, ಊಟ ಕೊಡ್ತಿದ್ದಿಲ್ಲ. ಹುಡುಗ 6ನೇ ಶಾಲಿ ಕಲ್ತಿತ್ತು. ಸಾಕಪ್ಪ, ನನ್ನಿಂದ ನಮ್ಮ ಅಪ್ಪಗೆ ತ್ರಾಸು ಬೇಡ, ಅಪ್ಪೆಲ್ಲ ಅಪೇಕ್ಷೆ ಮಾಡ್ತಾನೆ, ಅವನ ಕೈಯಾಗ ಏನದು, ನಮ್ಮ ಅಪ್ಪಗೂ ತ್ರಾಸು ಬೇಡ, ನನಗೂ ಬೇಡ ಅಂತ ಹುಡುಗ ಹೇಳ್ಕೊಳ್ಳಾರ್ದೆ ಮನೆ ಬಿಟ್ಟು ಹೋಯ್ತು. ಎಲ್ಲೇನು ಹೋಗೋಣಂತ ಹೋಗಿ ಬೀದರ ದೊಡ್ಡ ಪ್ಯಾಟಿಗೆ ಬಂದು, ದೊಡ್ಡ ವ್ಯಾಪಾರರಿ ಬಾಗಲ ಮುಚ್ಚಿ ಹೋಗಿದ್ದರು. ಅವ್ರ ಬಾಗಿಲು ಮುಂದೆ ಮುಕ್ಕೋತ ಹುಡುಗ ರಾತ್ರಿ ಮೈಯಾಗ ಪೂರ ಬಿಟ್ಟೆ, ಒಂದು ಕೆಳಗೆ ಒಂದು ಮೇಲೆ, ಹೊತ್ಕೊಳಕ್ಕಿಲ್ಲ, ಹಾಸ್ಕೊಳಕ್ಕಿಲ್ಲ, ಮುಕ್ಕೊಂತು. ರಾತ್ರಿ ಚಂತ ನಡೆದು ಬಂದು ಹುಡುಗ ಮುಕ್ಕೊಂಡದ್ದು. ಮುಂಜಾನೆ ಸಾವುಕಾರ 6-6:30 ಬಾಗಿಲು ತೆಗೆದು ಕಸ ಹೊಡಿಬೇಕಂತ ಬರೋದ್ರಾಗೆ ಹುಡುಗ ಮುಕ್ಕೊಂಡಿತ್ತು. ಯಾರಪ್ಪ, ಯಾಕೆ ಮುಕ್ಕೊಂಡಿದ್ದೀ? ಹುಡುಗ ಒಂದು ಸವನ ಹಾಳಾಕತ್ತು. ನಾನು ಎಂಥ ಬರೋವ್ರಿ, ನಾನು ತ್ರಾಸಕ್ಕೆ ಬಂದೇನ್ರಿ ಸಾವುಕಾರ, ನಾ ಏನು ಕಳ್ಳಲ್ರಿ, ನನ್ನ ಕಾಪಾಡ್ರಿ ಅಂತ ಅಳಾಕತ್ತು ಕೂಸು. ಸಾವುಕಾರ ಬಹಳ ಒಳ್ಳೆಯ ಮನುಷ್ಯ, ದಯಾವಂತ, ಶಾಸ್ತ್ರಪೂರ್ಣ ಕೇಳ್ದಮ್ಮ. ಇದು ಐಶ್ವರ್ಯ ಏನು ಸ್ಥಿರ ಅಲ್ಲಪ್ಪ ಅಂತ ತಿಳ್ಕೊಳ್ತಮ್ಮ. ಈಗ ನಮ್ಮಲ್ಲೇ ಇವರು ಹರ್ಕರ್ವಿ ಹರ್ ಚಪ್ಪಲ ತೊಗೊಂಡು ಬಂದಿತ್ತು ಹುಡುಗ. ಇಲ್ಲೇ ಇರು ಅಂತ ಹೇಳಿ ಉಳಿದ್ರು. ಮುಂಜಾನೆ ಕಸ ಹೊಡಿ, ಇಟ್ಟು ನೀರು ತೊಗೊಂಡು ಹಾಕು, ಆಯ್ತು ಇಲ್ಲೇ ಇರು, ಊಟ ಮಾಡು ನಮ್ಮಲ್ಲೇ ಅಂತ ಊಟ ಮಾಡ್ಕೋತು ಕಸ ಹುಡ್ಕೋತು. 1-2 ವರ್ಷ ಹುಡುಗ ಉಳಿತು. ಬಹಳ ಪ್ರಾಮಾಣಿಕ ಪ್ರೇಮ. ಸಾಹುಕಾರ್ಗೆ ಅನ್ನಿಸ್ತು, ತಮ್ಮ ಒಳ ನಡಿ, ಸಾಮಾನು ಕೊಡು, ದೊಡ್ಡ ಅಂಗಡಿ ತವ್ರದು, ಸಾಮಾನು ಕೊಡು, ತೂಗಿ ಕೊಡಕ್ಕೆ ಚಾಲು ಮಾಡು. ಸಾಹುಕಾರ ಪ್ರೀತಿಗಳ ಮಾಲಕ ಸಾಮಾನು ತೂಗಿ ಕೊಡಕತ್ತ. ಮತ್ತೊಂದು 2-3 ವರ್ಷ ಆಯಿತು. ಬಹಳ ವಿಶ್ವಾಸ ಆಯಿತು. ಸಾಹುಕಾರ ಗಲ್ಲೆ ಮೇಲೆ ಕುಡ್ಸಕತ್ತ. ಕುಂಡ್ರು, ನಾ ಹೊರಗೆ ಬರ್ತೀನಿ ಕೊಡ್ರ. ಅವನಿಗೊಂದು ಖೋಲಿ ಕೊಟ್ಟರು, ಅಲ್ಲೇ ಇರು ಅಂತ. ದಿನ ಊಟದ ವ್ಯವಸ್ಥೆ ಮಾಡಿದ್ರು. ಹುಡುಗ ಉಳಿತು. ಸಾಹುಕಾರ ಇಷ್ಟು ಪ್ರೀತಿಯಾದ ಹುಡುಗನ ಮೇಲೆ ಉಳ್ಕಿದವ್ರಿಗೆ ಹೆಂಗ್ ನಡೆಸ್ತ, ಏನಿವ ನಾವ್ ಏನ್ ದಿನ ಹುಡುಗ ಬಂದೇವಿ, ನಾವೆಲ್ಲ ಕೂದಲು ಹೊಳಗಾದು, ಈಗ ಯಾಕ ಗದ್ದಿಗೆ ಮೇಲೆ ಕುಣಿಸ್ತಾನ ಸಾಹುಕಾರ. ಆಯ್ತು ಸಾಹುಕಾರ ಟೆಪ್ಪಿಗೆ ಹಾಕ್ತಾನವ ಅಂತ ತಿಳ್ಕೊಂಡು ಹೆಂಗಾರ ಮಾಡಿ ಸಾಹುಕಾರನ ಮನಸ್ಸು ಕೆಡಿಸ್ಬೇಕಂತ ಉಳ್ಕಿದ ನೌಕರೆಲ್ಲ ಪ್ರಯತ್ನ ಮಾಡಿದ್ರು. ಹುಡುಗ ಪ್ರಾಮಾಣಿಕವಾಗಿ ಇದ್ದ. ದಿನಂಪ್ರತಿ ರೂಮ್ ಕೊಟ್ಟಿದ್ರು, ಒಂದು ಪೆಟ್ಟಿಗಿತ್ತು. ದಿನ ಪೆಟ್ಟಿಗೆ ಏನಪ್ಪ ಅಂತ ಕುಂತು ಪೂಜೆ ಮಾಡ್ತಿದ್ದ. ಸಾಹುಕಾರನ ಕಿವಿಯಾಗ ಹೇಳಕತ್ರ, ಸಾಹುಕಾರ ನಿಮ್ಗೆ ಗೊತ್ತಿಲ್ಲ, ದಿನ ಮುಂಜಾನೆ ಅದು ರೊಕ್ಕ ಎಣಿಸ್ತಾನೆ, ನಿಮ್ಮ ಕೈಯಾಗ ಕೊಟ್ಟಿರಿ ತೊಗೊಂಡು ಹೋಗ್ಯಾನ, ರೊಕ್ಕ ಎಣಿಸ್ತಾನವ, ನಿಮ್ಮನ್ನು ಒಂದು ದಿವಸ ಹಾಳು ಮಾಡ್ತಾನೆ. ಸಾಹುಕಾರಿಗಿಲ್ಲ, ಇಲ್ಲ ಹುಡುಗ ಪ್ರಾಮಾಣಿಕ ಅದಾನ ಅಂತ ತಿಳ್ಕೊಂಡು ಅವ್ರ ನಿಶ್ಚಯ. ಪರಂತು ಎಂಥ ಮನುಷ್ಯನು ಕಿವಿ ಹೋಯ್ತು ಅಂದ್ರೆ ಹಾಳಾಗ್ತಾನೆ. ಭಾಳ ಮಂದಿ ಹಾಳಾಗೋದು ಹಿಂಗೆ. ಹೆಣ್ತಿ ಕೇಳಿ ಮಾತು ಕೇಳಿ ಅಪ್ಪನ ಒಂದು ಜಗಳ ತೆಗಿತಾರೆ ನೋಡಿರಲಿಲ್ಲ. ಕಿವಿ ಏನು ಕೊಟ್ರು ಕೊಡ್ರಿ, ಯಾರಿಗೆ ಕಿವಿ ಕೊಡ್ಬೇಡ್ರಿ, ರೊಕ್ಕ ಕೊಡ್ರಿ, ಬಂಗಾರ ಕೊಡ್ರಿ, ಕಿವಿ ಕೊಡ್ಬೇಡ್ರಿ. ಕಿವಿ ನಿಮ್ಮ ಮಂದಿಗೆ ಇಟ್ಕೋರಿ. ಕಿವಿ ಮಂದಿ ಕೈಯಾಗ ಕೊಟ್ರಿ ಗೆಳೆ ಹಾಳಾಗ್ತಾರೆ, ಅವ್ವಪ್ಪ ಹಾಳಾಗ್ತಾರೆ, ಮನ್ಯಾಗ ಅಣ್ತಮ್ಮರು ಹಾಳಾಗ್ತಾರೆ. ಕಿವಿ ಕೊಟ್ರಿ ಅಂದ್ರೆ ಕಿವಿ ಯಾರಿಗೆ ಕೊಡ್ಬೇಡ್ರಿ, ಕಿವಿಗೆ ಮಹಾತ್ಮರಿಗೆ ಕೊಡ್ರಿ, ಮಂದಿಗೆ ಯಾರಿಗೆ ಕೊಡ್ಬೇಡ್ರಿ. ನೀವು ಹಂಗಲ್ಲ, ಪಟ್ನೆ ಒಯ್ದು ಹೆಂಡತಿ ಕೈ ಕಿವಿ ಕೊಡ್ತೀರಿ, ಆಕೆ 4ನೇ ದಿವಸಕ್ಕೆ ಮನೆ ಎರಡು ಮಾಡಿ ಇಡ್ತಾಳೆ. ಕಿವಿ ಯಾರಿಗೆ ಕೊಡ್ಬೇಕು ಅನ್ನೋದು ತಿಳ್ಕೊ, ಕಿವಿ ಮಹಾತ್ಮರಿಗೆ ಕೊಡಬೇಕು, ಜಗತ್ನಾಗ ಯಾರಿಗೆ ಕೊಡ್ಬಾರ್ದು. ಅದಕ್ಕೆ ಸಾಹುಕಾರ ನೀವು ಹಿಂಗೆ ಮಾಡ್ತೀರಿ ಅಂದ್ರು ಅದು ಸಾಹುಕಾರನ ಕಿವಿ ಕೊಡ್ತು. ಏನೋ ಹೊಳೆ ಮಾಡಕ್ಕೆ ಕಾಣ್ತಾನೆ, ತೆರಂಗಿಲ್ಲ ಅಂತ ಅವ ಬಾಗಲ ಅಂತ ತಿಳ್ಕೊಂಡು ಒಂದು ದಿವಸ ಮುಂಜಾನೆ ಬರೋಬ್ಬರಿ 6 ಗಂಟೆಗೆ ಹುಡುಗ ಬಾಗಿಲು ಹಾಕೊಂಡು ಕುಣಿತು. ಬಾಗಿಲ ಹೋಗಿ ಸಾಹುಕಾರ ಬಾಗಿಲು ಬಿಡ್ತು.
ಮಗಲ್ ತೆರೆಯ ಅಂದ್ರು. ಇಲ್ರಿ ಸಾವುಕಾರ ಆಮೇಲೆ ತೆರಿತೀನಿ ರೀ, ಸದ್ಯ ತೆರಿ. ನಾವು ಹೇಳಿಲ್ರಿ ಸಾವುಕಾರ, ಅದಕ್ಕೆ ತೆರಂಗಿಲ್ರಿ, ಅವ ರೊಕ್ಕ ಎಣಿಸ್ತಾನವ. ನೀವು ಕೈಯಾಗ ಕೊಟ್ಟಿರಿ ಪೋರ ಬಟ್ಟಿ ಪಾರ, ನೀವು ಹುಚ್ಚು ಸಾವುಕಾರ. ಹಿಂಗೆ ಮಾಡಿ ಕುಂತೆಲ್ಲ ಹಾಳು ಮಾಡ್ತಾವ ಹುಡುಗ. ತೆರೆಯೋ ಅಂತಾರ, ತಡೀರಿ ಸಾವುಕಾರ ಅಂತ. ಸದ್ಯ ಚರಿತಿ ಇಲ್ಲೋ ಅಂತ ಬಾಗಿಲಿಗೆ ಒದ್ರು. ಬಾಗಿಲು ತೆರೆದ ಹುಡುಗ ತೆರೆದುಕೊಂಡ ಪಟಕನ ಪೆಟ್ಟಿಗೆ ಮುಚ್ಚ ಪೆಟ್ಟಿಗೆ ಮೇಲೆ ಕುಂತ. ಏನದ ಪೆಟ್ಟಿಗೆಯಾಗ ತೆಗಿಯ? ಇಲ್ರಿ ಪೆಟ್ಟಿಗೆ ತೆಗಿಯಂಗಿಲ್ರಿ ಅದು. ಅಲ್ರ ಸಾವುಕಾರ ನಾ ಹೇಳಿದೆ ನಿಮಗೆ, ಒಳಗೆ ರೊಕ್ಕ ಇಟ್ಟಾನವ, ಅದಕ್ಕೆ ತೆಗಿಯಂಗಿಲ್ಲ ಅಂತಾನ. ತೆಗಿ ಪೆಟ್ಟಿಗೆ. ಇಲ್ಲ ಇಲ್ಲ ನಾ ತೆಗಿಯಂಗಿಲ್ಲ ಸಾವುಕಾರ, ತೆಗಿಲ್ಲ ಅಂದ್ರು. ಇಲ್ರಿ ಸಾವುಕಾರ ಅಂತಾನ. ಸಾವುಕಾರ ರೊಟ್ಟಿ ಹಿಡಿ ಜಗ್ಗಿ ಒಗೆದ್ರು, ಪೆಟ್ಟಿಗೆ ತೆಗೆದ್ರು. ಪೆಟ್ಟಿಗೆಯಾಗ ಏನಿತ್ತು? ಎಂದು ಬಂದು ಮಕ್ಕೊಂಡಿದ್ದ ಯಾ ಅರಿವಿ ಮೇಲೆ ಅವ್ರ ಮನೆ ಅಂಗಡಿ ಬಾಗಿಲ್ದಾಗ ಯಾ ಹರಕ ಚಪ್ಪಲ್ ಹಾಕೊಂಡ್ಬಂದಿದ್ದ ಅವೇ ಇದ್ದು ಪೆಟ್ಟಿಗೆ. ದಿನ ಮುಂಜಾನೆ ಎದ್ದು ಆ ಹರಕ ಅರಿವಿ ಆ ಚಪ್ಪಲ ಅದ್ರ ಮುಂದಿಟ್ಟು ಹುಡುಗ ನೆನಪು ಮಾಡ್ಕೋತಿತ್ತು. ನಮ್ಮ ತಾಯಿ ಎಷ್ಟ ತ್ರಾಸು ಕೊಟ್ಟಳು, ಮನೆ ಬಿಟ್ಟು ಬಂದೆ, ಈ ಚಪ್ಪಲ ಇದನ್ನು ಮರಿಬಾರ್ದು. ಸಾವುಕಾರು ನನ್ನ ಕೈಗೆ ಎಲ್ಲ ಕೊಟ್ಟಾರ ಅಂದರೂ ಕೂಡ ನಾ ಇವು ಮರ್ತೆ ಅಂತ ಕೇಳಿದ್ರೆ ಸಾವುಕಾರಿಗೆ ಅಪಮಾನ ಧೋಕಾ ಮಾಡ್ದಂಗೆ ಆಗ್ತದೆ. ನಾ ಇದನ್ನು ಲಕ್ಷ್ಯ ಇಟ್ಟು ನನಗೆ ಅನ್ನ ಕೊಡಕತ್ತಾನೆ ಪರಮಾತ್ಮ, ಅದನ್ನು ಮರಿಬಾರ್ದು ಅಂತ ಅವನ್ನ ದಿನಾ ಪೂಜೆ ಮಾಡ್ತಿತ್ತು. ಹುಡುಗ ನೋಡ್ತಿತ್ತು. ಸಾವುಕಾರ ನೋಡಿ ಕಣ್ಣಾಗ ನೀರು ಬಂತು. ಇಡೀ ಕೀಲಿ ಕೈ ಅಂಗಡಿ ಅವನ ಕೈಯಾಗಿದ್ರು ಕೂಡ ಹುಡುಗ ಏನೇನೂ ತಗೊಂಡಿಲ್ಲ. ನಾನು ಎಷ್ಟು ಮೊದಲು ದುಃಖಿಯಾಗಿದ್ದೆ, ಬಡವನಾಗಿದ್ದೆ, ಅದನ್ನು ದಿನಾ ಸ್ಮರಣ ಮಾಡ್ತಾನೆ ಅಂದಮೇಲೆ ಇಂಥ ಹುಡುಗನಂಥ ಹುಡುಗ ಯಾರೂ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಸಾವುಕಾರಿಗೆ ಮಕ್ಕಳಿರಲಿಲ್ಲ. ಆ ಹುಡುಗನ ಹೆಸರ ಸರ್ವ ಆಸ್ತಿಯನ್ನು ಬರೆದು ಬಿಟ್ಟ ಸಾವುಕಾರ. ಏನೇ ಮಾಡಕ ನಾವು ಮರಿಬಾರ್ದ್ರಿ. ಸಾವುಕಾರ ಆಗಿರಿ ಅಂತ ಹಿಂದಿಂದ ಮರಿಬಾರ್ದು, ಭಾಳ ಶಾಣ್ಯರಾಗಿರಿ ಅಂತ ಹಿಂದಿಂದ ಮರಿಬಾರ್ದು, ಭಾಳ ಬಲವನಾಗಿರಿ ಅಂತ ಹಿಂದಿನ ಮರಿಬಾರ್ದು. ಜಗತ್ತಿನೊಳಗೆ ಯಾರು ಹಮೇಶ ಸಾವುಕಾರು, ಹಮೇಶ ಬಲವಂತರು, ಹಮೇಶ ರಾಜರು, ಹಮೇಶ ಆಫೀಸರು, ಹಮೇಶ ಸುಂದರ ಯಾರೂ ಇರುವುದಿಲ್ಲ. ಕಾಲ ಯಾರನ್ನು ಇದ್ದಂಗೆ ಇರುಗೊಡಂಗಿಲ್ಲ. ಭೂತ ವರ್ತಮಾನ ಭೂತ ಆಗ್ತದೆ, ಭವಿಷ್ಯ ವರ್ತಮಾನ ಆಗ್ತದೆ, ವರ್ತಮಾನ ಭೂತ ಆಗ್ತದೆ. ಕಡೆಗೆ ನೀವು ಭೂತದೊಳಗೆ ಸೇರಿ ಹೋಗ್ಬಿಡ್ತೀವಿ ಮಣ್ಣಾಗ, ಏನು ನಮ್ಮ ಜೊತೆಗೆ ಬರುವುದಿಲ್ಲ. ಅದಕ್ಕೆ ಲಕ್ಷ್ಯ ಇಡ್ರಿ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಹಾಗೆ ಮನುಷ್ಯನಿಗೆ ಇರಬೇಕು. ಮತ್ತೆ ಹೆಂಗಿರ್ಬೇಕು? ನರಜನ್ಮಕ್ಕೆ ಹಿತವೇ ಭೂಷಣ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೆಂಗಿರ್ಬೇಕು? ಮನುಷ್ಯ ಎರಡು. ನಾನು ಮನುಷ್ಯ ಜನ್ಮಕ್ಕೆ ಹಿತ ಯಾವುದು, ಅಹಿತ ಯಾವುದು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ನುಡಿಬೇಕು, ಏನು ನುಡಿಬಾರ್ದು, ಇದೇ ಮನುಷ್ಯನ ಜೀವನಕ್ಕೆ ಕಲ್ಯಾಣ ಮಾಡ್ತದೆ. ಲಕ್ಷ್ಯ ಇಡ. ಮನುಷ್ಯ ರೊಕ್ಕ ಬಂದ ಕಾಲಕ್ಕೆ, ಅಧಿಕಾರ ಬಂದ ಕಾಲಕ್ಕೆ ಬುದ್ಧಿ ಭ್ರಷ್ಟ ಆಗ್ತದೆ. ಗೊತ್ತದ ನಿಮ್ಗೆ? ಬುದ್ಧಿ ಭ್ರಷ್ಟ ಆಗ್ತದೆ. ಅದು ಮಾಡ್ತದೆ ಹಂಗೆ. ಅಧಿಕಾರ ಐಶ್ವರ್ಯ ಎರಡೂ ಹಂಗದಾವ. ಅದು ಬಂತು ಮನುಷ್ಯನಿಗೆ ಬುದ್ಧಿ ಭ್ರಷ್ಟ ಮಾಡ್ತದೆ. ಬಹಳ ಸುಂದರ ಮನುಷ್ಯನ ಬುದ್ಧಿ ಭ್ರಷ್ಟ ಮಾಡ್ತದೆ. ಬಹಳ ಬಲ ಮನುಷ್ಯನ ಬುದ್ಧಿ ಭ್ರಷ್ಟ ಮಾಡ್ತದೆ. ಬಹಳ ಬಲ ಬಂತು ಅಂದ್ರೆ ಹಳೆಗೆ ಹೇಳ್ತಾರೆ, ಮೀಸಿ ಬಂದವ ದೇಶ ನೋಡ್ಲಿಲ್ಲ ಅಂತ ಹಳೆಗೆ ಹೇಳ್ತಾರೆ. ಹರೆತನ ಬಂತಂದ್ರೆ ಹಾಗೆ ಎಲ್ಲರೂ ಮುಂದೆ ಹೊಡ್ಕೋತ ತಿರುಗಾಡ್ತಾನ, ಯಾರೇನು ಮಾಡ್ತಾರೆ. ಅದು ಮನುಷ್ಯನ ಸ್ವಭಾವದ ಹಂಗೆ. ಅದಕ್ಕೇನೆ ಅಂತಾರೆ ಅವ್ರು ಏನಪ್ಪ ಅಂದ್ರೆ, ಮನುಷ್ಯನಿಗೆ ಜಗತ್ತಿನೊಳಗೆ ವಿಚಾರ ಮಾಡೋಕೆ ಏನೇನು ಬಂದದ, ಈ ಸಣ್ಣ ವಿದ್ಯೆನೆಲ್ಲ ಹಿಂಗೆ ಇರಂಗಿಲ್ಲ, ದೊಡ್ಡವನಿಗಿನೆಲ್ಲ ಹಿಂಗೆ ಇರಂಗಿಲ್ಲ, ಮುದುಕಾಗಿನೆಲ್ಲ ಹಿಂಗೆ ಇರಂಗಿಲ್ಲ. ಸಾವುಕಾರಕ್ಕೆ ಹಿಂಗೆ ಇರಂಗಿಲ್ಲ, ಅಧಿಕಾರ ಹಿಂಗೆ ಇರಂಗಿಲ್ಲ. ಇದು ನಾವು ತಿಳ್ಕೊಳಂಗಿಲ್ಲ. ಹಿಂಗೆ ಇರ್ತೀನಿ ಸಾವುಕಾರ, ಹಿಂಗೆ ಇರ್ತೀನಿ ಶ್ರೀಮಂತ, ಹಿಂಗೆ ಇರ್ತೀನಿ ರೂಪವಂತ,
ಎಲ್ಲೇಪ್ಪ ಜಗತ್ತಿನೊಳಗೆ ಯಾರು ಇಲ್ಲ ಹಂಗ ಪರಮಾತ್ಮ ಯಾರಿಗೇನು ಕೊಡಂಗಿಲ್ಲ. ಸಬ್ಸೆ ಉಂಚಾ ಝಂಡಾ ರಹೇ ಹಮಾರ. ಪರಮಾತ್ಮ ಎಂದು ಯಾರಿಗೂ ಮಾಡಿ ಗೊತ್ತಿಲ್ಲ. ಅದಕ್ಕೆ ಶಾಸ್ತ್ರ ಅಂತಾರಪ್ಪ ಅಂತ ಕೇಳಿದ್ರೆ ನೀವು ಹಂಗಿರಬೇಕು. ದುರಿತ ಭೀತಿಯೇ ಸೌಜನ್ಯಕ್ಕೆ ಭೂಷಣ. ಮನುಷ್ಯನಿಗೆ ಜಗತ್ತಿನಿಗೆ ಯಾರ ಭಯನೂ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡಿ ಯಾರಿಗೆ ಪಾಪದಿಂದ ನೀವು ಉಳಿಸ್ಬೇಕಂದ್ರೆ ಯಾರಿಂದ ಯಾರಿಗಿಲ್ಲ, ಯಾರು ಮಾಡಕ್ಕೆ ಬರಂಗಿಲ್ಲ. ಕಳ್ಳ ಏನು ಸರ್ಕಾರ ಕಳ್ತನ ಬಿಡಿಸೋದೇನು? ಬಿಡಿಸ್ಯಾರ? ಸ್ವಂತ ಬಿಡ್ಬೇಕಂದ್ರೆ ಕಳ್ತನ ಬಿಡ್ತಾರೆ, ಸರ್ಕಾರ ಬಿಡಿಸೋಕೆ ಸಾಧ್ಯ ಇಲ್ಲ. ಜೈಲಿಗೆ ಕಳ್ಳ ಜೈಲಿಗೆ ಹೋಗಿ 2 ಸಲ ಇದಕ್ಕೆ ಹೋಗಿ ಅವನ ಮನಸ್ಸ ಬರ್ಬೇಕ್ರಿ ಕಳ್ತನ ಮಾಡಬಾರ್ದಂತ, ನಾ ಲುಚ್ಚಿ ಆಗಬಾರ್ದಂತ ಅವನ ಮನಸ್ಸ ಬರ್ಬೇಕು. ಅದಕ್ಕೆ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ಧರೆಯೋ ದುರಿತ ಭೀತಿಯೇ ಸೌಜನ್ಯಕ್ಕೆ ಭೂಷಣ. ಸಜ್ಜನರ ಆಗಕ್ಕೆ ಪಾಪದ ಭಯ ಇರಬೇಕು. ಮಂದಿ ಭಯ ಇದ್ರೆ ಅವ ಎಂದೂ ಸಜ್ಜನ ಆಗಂಗಿಲ್ಲ. ಅವ್ರ ಕಣ್ಣು ತಪ್ಪಿ ಸರಿ ಮಾಡ್ತಾನೆ, ಸರ್ಕಾರಿ ತಪ್ಪು ಸರಿ ಮಾಡ್ತಾನೆ. ಸೌಜನ್ಯ ಆಗಬೇಕಂದ್ರೆ ಮನುಷ್ಯ ಅವ ಪಾಪದ ಭಯ ಅವನಿಗಿತ್ತಂದ್ರೆ ಆಗ್ತಾನೆ, ಇಲ್ಲ ಆಗೋದಿಲ್ಲ ಅಂತ. ಮನುಷ್ಯ ಅಹಿಂಸೆ ಹಿಂಸಾ ಮಾಡಬಾರದು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ 3 ಥರದ್ದು ಹಿಂಸಾ ಮಾಡ್ತೇವೆ ನಾವು. ಆ ಹಿಂಸಾ ಮನುಷ್ಯ ಮಾಡಬಾರ್ದು. ಅದಕ್ಕೆ ಏನು ಭೂಷಣ ಅಂತಂದ್ರೆ ಶಾಸ್ತ್ರೀಯ ಬರ್ತಪ್ಪ ಅಂತ ಕೇಳಿದ್ರೆ ಶಾಂತಿಯೇ ಮನುಷ್ಯರಿಗೆಪ್ಪ ಅಂದ್ರೆ ಹಿಂಸೆಗೆ ಕರುಣೆಯೇ ಭೂಷಣ. ಮನುಷ್ಯನಿಗೆ ಕರುಣೆ ಇರ್ಬೇಕ್ರಿ, ಕರುಣೆ ಇರಬೇಕು. ಆ ಕರುಣ ಅಹಿಂಸಕ್ಕೆ ಭೂಷಣ. ನಿಮ್ಗೆ ಕೇಳಿರ್ಬೇಕು ರಾಮಾಯಣ ಹೆಂಗಾಯ್ತು. ದಿನಂಪ್ರತಿ ಮನುಷ್ಯರನ್ನು ಕೊಂದು ಹೆಂಡ್ರನ್ನ ಮಕ್ಕಳನ್ನ ಪಾಲನೆ ಮಾಡತಕ್ಕಂಥ ವಾಲ್ಯ ಕೋಳಿ ಮನುಷ್ಯರು ಕೊಂತಿದ್ದವ. ಒಬ್ಬರಿಗೆ ಕೊಂದ್ರೆ ಒಂದು ಹಳ್ಳ ಹಾಕ್ಸಿದೆ ಅಂತ, ಹಾಂಗ ತುಂಬಿದ್ದು ಅಂತ 5-6 ಹಂಡೆಗಳು ಹಳ್ಳಿನ ಅಷ್ಟು ಮಂದಿ ಕೊಂದಿದ್ದವ. ಇನ್ನು ಸಣ್ಣ ಪಾಪಿಗೆ ನೋಡ್ರಿ, ಅವನು ಮನಸ್ಸಿನಾಗ ಸತ್ಪುರುಷರ ಕೃಪಾ ಆಯ್ತು, ಹಿಂಸಾ ಹೋಯ್ತು ರೀ. ಹಿಂಸೆಗೆ ಕರುಣೆ ಭೂಷಣ. ಅದೇ ಮಂದಿ ಕೊಂದು 7 ಹಂಡೆ ಹಳ್ಳ ತುಂಬದಂತಹ ಆ ವಾಲೆ ಹಾಕೋಡಿ ಒಬ್ಬ ಮಹಾತ್ಮರ ಸತ್ಪುರುಷರ ಕೃಪಾ ಆಯ್ತು ಅವನಿಗೆ. ನಾರದರದು ತಪಶ್ಚರ್ಯ ಕುಂತು ಎದ್ದು ಕಣ್ಣು ತೆರೆದು 3-4 ವಾರ ಒಳಗೆ ಇದ್ದ ಎದ್ದಿಲ್ಲ. 3-4 ಆದ್ಮೇಲೆ ವಾರ ಆದ್ಮೇಲೆ ಹೇಳ್ತಾನೆ ಎದ್ದಿನ ಹೊಳಿಗೆ ಹೋಗ್ಬೇಕು ಸ್ನಾನಕ್ಕೆ ಅಂತ ತಿಳ್ಕೊಂಡು ಅನ್ನುವಾಗ ಆಕಾಶದಲ್ಲಿ ಕೌಂಚ ಪಕ್ಷಿಗಳು 2 ಗಂಡ ಹೆಂಡತಿ ಕುಡ್ಕೋತ ಕುಂತಿದ್ದು. ಅದನ್ನ ನೋಡಿ ಒಬ್ಬ ಬ್ಯಾಟಿಗಾರ ಅದಕ್ಕೆ ಹೊಡೆದ, ಗಂಡ ಪಕ್ಷಿಗೆ ಹೊಡೆದ. ನೋಡ್ರಿ ಹೆಂಗದ. ಇವ ಎಷ್ಟು ಮಂದಿಗೆ ಹೊಡೆದಾನ್ರಿ, ಪಕ್ಷಿಗಲ್ಲ, ಇವ ಎಷ್ಟು ಮಂದಿಗೆ ಹೊಡೆದಿದ್ದ. 7 ಹಂಡೆ ತುಂಬಿದ್ದು ಹಳ್ಳ. ಪರಂತು ಇವತ್ತ ಮಹಾತ್ಮರ ಕರುಣೆಯಿಂದ ತಪಸ್ಸನ್ನ ಮಾಡಿ ಈಗೇನಾಯ್ತು ರೀ, ಮನುಷ್ಯರಿಗೆಲ್ಲ ಒಂದು ಹಕ್ಕಿಗೆ ಹೊಡೆದ್ರೆ ಅಂಥ ಮನುಷ್ಯನಿಗೆ ಏನು ಕರುಣೆ ಬಂತು. ಅವಾಗ ಅವನ ಬಾಯಿಂದ ಎಂದೂ ಸಂಸ್ಕೃತ ಗೊತ್ತಿಲ್ಲವ, ಎಂದೂ ಏನೋ ಕೇಳಲಾರ್ದ ಮನುಷ್ಯ ಮಾ ಶಾಶ್ವತ ಸಮಾಹ ಸಂಸ್ಕೃತ ಅಂತಾನೆ. ಬೇಡ, ನನಗೆಂದೂ ಶಾಶ್ವತ ಗತಿ ಸದ್ಗತಿ ಸಿಗದೆ ಹೋಗಲಿ ಅಂತ. ಅಂಥ ಕರುಣ. ಪಕ್ಷಿ ಕೊಂದ್ರೆ ಅವನ ತೆಳ ಕರುಣ ಬಂತು. ಹಿಂಸಾ ಮಾಡೋರಿಗೆ, ಸುಳ್ಳು ಹೇಳೋರಿಗೆ ಸತ್ಯವೇ ಭೂಷಣ, ಹಿಂಸಾ ಮಾಡೋರಿಗೆ ಕರುಣೆಯ ಭೂಷಣ. ಜಗತ್ತಿನೊಳಗೆ ಭೂಷಣ ಇವುದವರಿಗೆ ಪುಣ್ಯಾತ್ಮರೇ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಭೂಷಣ ಇಂಥವು ಹಾಕೋರಿ,
ಇವೆಲ್ಲ ಬಿಚ್ಕೋತಾರ, ಕೊಳ್ಳ ಕೈಯ ಕಿವಿಯಾಗ ಇಟ್ಕೊಂಡು ಬಿಚ್ಕೋತಾರ, ಹಂಗೆ ಯಾರು ಬಿಡಂಗಿಲ್ಲ. ಪರಂತು ಕಿವಿಯೊಳಗೆ ಒಳ್ಳೇದು, ನಾಲಿಗಳು ಸತ್ಯ ಇಟ್ಕೋರಿ, ಕಣ್ಣಿನೊಳಗೆ ಏನಪ್ಪ ಅಂತಂದ್ರೆ ಕರುಣ ಇಟ್ಕೋರಿ, ಮನಸ್ಸಿನೊಳಗೆ ಶುದ್ಧ ಇಂಥವು ಹಾಕೋರಿ ಆಭರಣ. ಜಗತ್ತಿನ ಸದಾ ಅಮರವಾಗಿರ್ತೀರಿ ನೀವು. ಇಂಥ ಆಭರಣ ಹಾಕೋರಿ, ಇಂಥ ಸೌಂದರ್ಯ ಇರಲಿ. ಈ ಸೌಂದರ್ಯ, ಈ ಆಭರಣಗಳು ಕರುಣೆ, ಪ್ರೀತಿ, ಅಹಿಂಸೆ, ದಯಾ, ದಾನ ಇಂಥವು ಹಾಕೋರಿ ಆಭರಣ. ಅವ್ರು ಹಾಕೊಂಡವ್ರು ಎಂದೂ ಸಾಯಂಗಿಲ್ಲ. ಕರ್ಣ ಏನು ಸತ್ತನು? ದಾನ ಶೂರ ಕರ್ಣ. ಸತ್ತನು ಸತ್ಯ ಹರಿಶ್ಚಂದ್ರ. ಎಂಥವ್ರು ನೋಡ್ರಿ, ಎಂಥ ಮಾತದ. ಇವೆಲ್ಲ ಯಾಕದವ? ಅಂಥ ಆಭರಣ ಹಾಕೊಂಡಿದ್ರು. ಅದ್ರ ಸಲುವಾಗಿ ಮಹಾನುಭಾವ ಏನಂತಾರಪ್ಪ ಅಂತ ಕೇಳಿದ್ರೆ, ಮನುಷ್ಯನಿಗೆ ಒಂದೊಂದು ಭೂಷಣ ಅದಾವ ಅಂತ ಹೇಳಿದ್ರು. ಧರೆಯೊಳಗೆ ಅಂಶೇ ಕರುಣೆಗೆ ಭೂಷಣ, ಪರಿತರ ತಪಕ್ಕೆ ಶಾಂತಿಯೇ ಭೂಷಣ, ದರ್ಶನ ಆಶ್ರಮಕ್ಕೆ ವಿರತಿಯೇ ಭೂಷಣ, ವಿರತಿಗೆ ಬ್ರಹ್ಮ ವಿದ್ಯೆಯೇ ಭೂಷಣ, ನೆರೆ ಪೂರ್ಣ ಲಕ್ಷ್ಯವೇ ಯೋಗಕ್ಕೆ ಭೂಷಣ, ಅರಿವಿಗೆ ನಿರ್ವಿಕಲ್ಪವೇ ಭೂಷಣ, ಗುರುಸಿದ್ಧನ ಕೃಪಾ ಮುಕ್ತಿಗೆ ಪರಿಕಿಸಲು ಇಂತು ಎಲ್ಲಕ್ಕೂ ಭೂಷಣ. ಎಲ್ಲಕ್ಕಿಂತ ಭೂಷಣ ಏನಪ್ಪ ಅಂದ್ರೆ ಸದ್ಗುರುವಿನ ಕೃಪೆ, ಸದ್ಗುರುವಿನ ಆಶೀರ್ವಾದ ಜಗತ್ತಿನೊಳಗೆ ಎಲ್ಲವನ್ನು ಕೊಡ್ತದೆ. ಇಂತಹದ್ದು ನೀವು ಭೂಷಣ ಅಲಂಕಾರ ಹಾಕೋರೇ ವಿನ ಇವು ಉಳುಕಿದ್ದು ಕಸ್ಕೊಳ್ಳೋವು, ಕಾಳೋರು ಒಯ್ಯುವು, ಮಂದಿ ಕಸ್ಕೊಳ್ಳೋವು, ಕಷ್ಟ ಬಂದ್ರೆ ಮಾರ್ಕೊಳ್ಳೋವು, ಇಂಥ ಆಭೂಷಣ ಹಾಕ್ಕೊಂಡು ಏನು ಮಾಡ್ತೀರಿ? ಸತ್ಯ, ಅಹಿಂಸೆ, ಕರುಣೆ, ಪ್ರೇಮ, ವಿರತಿ, ಭಕ್ತಿ ಇಂಥ ಹಾಕೋರಿ. ಮನುಷ್ಯರೆಲ್ಲ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಶರಣಾದಿ ಬಸವಣ್ಣರ ಮೇಲೆ ಏನರೆ ಇತ್ತ ಏನರೆ ಅವರ ಮೇಲೆ ಮಂಗಳಸೂತ್ರ ಬಿಟ್ಟು ಮತ್ತೊಂದು ಇರ್ಲಿಲ್ಲರಿ. ಎಷ್ಟು ಭೂಷಣ ದಿನ ಅವರು ಪೂಜೆ ಮಾಡ್ತೀವ್ರಿ ನಾವು. ಯಾಕೆ? ಗುಣವಿಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವು. ಅವರ ದಯ, ಅವರ ಪರೋಪಕಾರ, ಅವರ ಸತ್ಯ, ಅವರೇಪ ನಿರ್ವಿಷಯತನ ಇವು ಭೂಷಣದವ್ರಿ. ಇವು ಉಳುಕು ಕಾಳು ಕದ್ಕೊಂಡು ಹೋಗಿ ಭೂಷಣ ಹಾಕೊಂಡು ಏನು ಮಾಡ್ತೀವಿ? ಏನು ಮಾಡ್ತೀವಿ? ಪರಂತು ನಾವು ಇದನ್ನೇ ಮಾಡ್ತೇವೆ, ಅವ್ಯಾವ ಹಾಕೊಳ್ಳೋದಿಲ್ಲ. ಅದರ ಸಲುವಾಗಿ ಅಂತಾರೆ ಅವರು, ಮನುಷ್ಯನಿಗೆ ಏನು ಮಾಡಬೇಡ್ರಿ, ಮನುಷ್ಯ ಎಲ್ಲ ಬಿಡಬೇಕು. ಅದಕ್ಕೆ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಸುಮ್ಮನೆ ಚಿಂತೆ ಮಾಡಬೇಡ್ರಿ. ಚಿಂತೆಯಿಂದ ಏನಕ್ಕಪ್ಪ ಅಂತ ಕೇಳಿದ್ರೆ ಹಾಳಕ್ಕ. ಚಿಂತಾಸನಂ ನಾಸ್ತಿ ಶರೀರ ಶೋಷಣಂ, ವಿದ್ಯಾಸಮಂ ನಾಸ್ತಿ ಶರೀರ ಭೂಷಣಂ. ಶಾಸ್ತ್ರ ಹೇಳ್ತವರು ಜಗತ್ತಿನೊಳಗೆ ಶರೀರ ಭೂಷಣ ವಿದ್ಯೆ ಅದ, ದಯ ಅದ, ಪ್ರೇಮ ಅದ, ದಾನ ಅದ. ಇವೆಲ್ಲ ಇಂಥವು ಹಾಕೋರಿ. ನೀವು ಸೂರ್ಯಚಂದ್ರ ಇರೋ ತನಕನೂ ಬದುಕ್ತೀರಿ. ಉಳುಕಿ ಆಭರಣ ಇಲ್ಲ. ಕಳ್ಳರು ಕದ್ಕೋತಾರೆ, ಹೆಂಡು ಮಕ್ಕಳು ತಗೊಂಡು ಹೋಗ್ತಾರೆ, ನಿನ್ನ ಮಣ್ಣಾಗಿಸ್ತಾರೆ, ನಿನ್ನ ಮರಿತಾರೆ. ಆದರೆ ಇವೆಲ್ಲ ಆಭರಣ ಸದ್ಗುಣ ಹಾಕೊಂಡ್ರಿ ಅಂದ್ರೆ ಅದು ಭೂಷಣ ತಿಳ್ಕೊಂಡು ಮಹಾನುಭಾವರು ನಮಗೆ ಚಿಂತಾ ಬಿಡ್ರಿ. ತಾಯಿನ ಸೇವಿಸಲಿ. ಏನಪ್ಪ ಅಂತಂದ್ರೆ ಮನುಷ್ಯನ ವಿದ್ಯಾ ಸಂಪಾದನೆ ಮಾಡ್ಕೋರಿ, ಗುರುವಿನ ಸೇವೆಯನ್ನು ಮಾಡಿರಿ, ಭಗವಂತನ ಭಜನೆಯನ್ನು ಮಾಡಿರಿ. ಇವು ನಿಮ್ಮನ್ನು ಸೂರ್ಯಚಂದ್ರ ಇರೋ ತನಕ ಕೂಡ ಕಾಪಾಡ್ತಾವೆ ಅಂತ ತಿಳ್ಕೊಂಡು ಮಹಾನುಭಾವರು ನಮಗೆ ಹೇಳ್ತಾರೆ. ಇದು ಚಿಂತೆ ಮನುಷ್ಯನಿಗೆ ಬರ್ತದೆ. ಯಾಕ್ರಿ? ನಾವೆಲ್ಲರೂ ಮಾಡಬಾರ್ದೆ ಅಂತೇಳಿ, ಎಲ್ಲರೂ ಮಾಡಬಾರ್ದ. ಚಿಂತೆ ಯಾರಿಗೆ ಬೇಕಾಗಿದ್ರಿ? ಚಿಂತೆ ಮುಪ್ಪು ಸಂತೋಷವೇ ಯವನ ಅಂತ. ಚಿಂತೆ ಮಾಡಬಾರ್ದು ಅಂತೇವಿ, ಎಲ್ಲರೂ ಅಂತೇವಿ. ಖರೆ ಮತ್ತು ಬರ್ತದಲ್ರಿ. ಅದು ಬರಕ್ಕೊಂದು ಕಾರಣ ನೀನು ಹೇಳಿ ನಾನು. ಅದೇನಪ್ಪ? ಆಶಯ ಬದ್ಧತೆ ಲೋಕೋ ಕರ್ಮಣ ಬಹು ಚಿಂತೆಯ ಆಯು ಕ್ಷೀಣಂ ನ ಜಾನಂತೆ ತಸ್ಮಾತ್ ಜಾಗೃತ ಜಾಗೃತ. ಎಚ್ಚರಾಗ್ರಿ, ಹೇಳ್ರಿ. ಏನು? ಆಶಯ ಬದ್ಧತೆ ಲೋಕ. ಆಶಾ ಈ ಮನುಷ್ಯನಿಗೆ ಕಟ್ದ. ಓಡೋ ಹುಡುಗರಿಗೆ ಹೆಂಗೆ ಕಾಲಿಗೆ ಹಗ್ಗ ಕಟ್ತೀರಿ, ಓಡೋ ಗಾಡಿಗೆ ಹೆಂಗೆ ಬ್ರೇಕ್ ಅದ, ಅದು ಊರು ಮುಟ್ಟಂಗಿಲ್ಲ.
ಹಾಗ ಮನುಷ್ಯನಿಗೆ ಪರಮಾತ್ಮನ ಮುಟ್ಟುಗುಡ್ಲಾರ್ದಂಗೆ ಒಂದು ಬ್ರೆಕ್ಕದ ಏನು ಆಶಾ. ಅದು ಇತ್ತು ಅಂದ್ರೆ ನೀವು ಪರಮಾತ್ಮನಾಗ ಗಾಡಿ ನಿಮ್ಗೆ ಮುಟ್ಟುಕೊಡಂಗಿಲ್ಲ, ಅದು ಬ್ರೇಕ್ ಹಾಕ್ತದೆ. ಬೇಡ ಬೇಡ ಇಲ್ಲೇ ರೊಕ್ಕ ರೂಪಾಯಿ ಹೆಂಡತಿ ಗಂಟ ಅಂದ ಮುಂದಿಡ್ತದೆ, ಇಲ್ಲೇ ಬ್ರೇಕ್ ಹಾಕಿ ನಿಂದಿರ್ತದೆ, ಇಲ್ಲ ಹೋಗ್ಬಿಡ. ಆಶಯ ಬದ್ಧತೆ ಲೋಕು. ಆಶಾ ಪೂರ್ತಿಗಾಗಿ ಅನಂತ ಕರ್ಮ ಮಾಡು ಚಿಂತೆ ಬೀಳ್ತಾನೆ. ಆ ಚಿಂತೆಗೆ ತಂದ ಆಯುಷ್ಯ ಹೋಗಿದ್ದೆ ನೋಡಂಗಿಲ್ಲ. ಆಯು ಕ್ಷೀಣಂ ನ ಜಾನಂತೆ ತಸ್ಮಾತ್ ಜಾಗೃತ ಜಾಗೃತ. ಆಶಾ ಕೈಯಾಗ ಸಿಕ್ಕು ಚಿಂತೆ ಮಾಡಿ ಸಾಯುವುದು ಅವನಿಗೆ ಗೊತ್ತಾಗುವುದಿಲ್ಲ. ಸತ್ತು ಹೋಗ್ತಾನೆ ಮನುಷ್ಯ, ಪರಂತು ಯಾಕೆ ಚಿಂತೆ ಮಾಡಿ. ಚಿಂತೆ ಯಾಕೆ ಮಾಡ್ತಾನೆ? ಆಶಾ. ಆಶಾ, ಈ ಆಶಾ ಈ ಮನುಷ್ಯನಿಗೆ ಎಷ್ಟು ಪ್ರಕಾರ ಅದ ಅಂತ ಕೇಳಿದ್ರೆ ಒಂದು ಪ್ರಕಾರ ಅಲ್ಲದ. ಬಡ್ಡಿ ಒಂದಿರ್ತದ, ಫಂಟಿ ಫಂಟಿಗೆ ಫಂಟಿ ಫಂಟಿಗೆ ಫಂಟಿ ಫಂಟಿ. ಹಾಗ ಇದು ಆಶಾ ಬಡ್ಡಿ ಒಂದೇ ಅದ. ಮುಂದೆ ತೃಷ್ಣ ಅದ, ರಾಗ ಅದ, ದ್ವೇಷ ಅದ, ಮೋಹ, ಫಂಟಿನೇ ಫಂಟಿ ಅದ. ಎಲ್ಲ ಕಡೆ ಫಂಟಿ ಅದ. ಬಡ್ಡಿ ಆಶಾ. ಆ ಆಶಾ ಬಡ್ಡಿಯಿಂದ ಒಂದಲ್ಲ ಅನಂತ ಫಂಟಿ ಠಂಗಿ ಒಡೆದು ಅದ್ರಾಗ ಏನಪ್ಪ ದುಃಖ, ಜನ್ಮ, ಮರಣ, ಅಪಮಾನ ಅನ್ನತಕ್ಕಂಥ ಹೂವ ಹಣ್ಣಾಗ್ಯಾವ. ಅದರ ಏನು ಅಪಮಾನ, ಆಶೆಯಿಂದ ಅಪಮಾನ ಆಗ್ಯದ, ದುಃಖ ಆಗ್ಯದ. ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ ಸೋಲಾಗ್ಯದ. ಇವೆಲ್ಲವೂ ಕೂಡ ಇದು ಆಶಾ ಗಿಡದ್ದು. ಇವೆಲ್ಲ ಹಣ್ಣು ಹೂವು. ಬಡ್ಡಿ ಇಟ್ಟು ಫಂಟಿ ಬೇಡ, ಫಂಟಿ ಇಟ್ಟು ಹೂ ಬೇಡ ಅಂದ್ರೆ ನಡೀತದೇನ್ರಿ? ಬಡ್ಡಿ ಇದ್ಮೇಲೆ ಫಂಟಿ ಇರ್ತವೆ, ಫಂಟಿ ಇದ್ಮೇಲೆ ಹೂವು ತಪ್ಪಲ ಇರ್ತವೆ. ಹಂಗ ಯಾವ ಮನುಷ್ಯ ನಂಗೆ ತೃಷ್ಣ ಇಷ್ಟ ಏನು ಬೇಡ ಅಂತಂದ್ರೆ ಆಶಾ ಒಂದೇ ಆಶೆ ಇತ್ತಂದ್ರೆ ಇವೆಲ್ಲನೂ ಇರ್ತಾವ. ಆಶೆ ಎಲ್ಲ ಇರ್ತಾವ. ಮತ್ತೆ ಏನ್ ಮಾಡ್ಬೇಕು? ಆಶಾ ಬಿಡಬೇಕು. ಅದ ಆಶಾ ಎಷ್ಟು ಪ್ರಕಾರ ಹೆಂಗ್ರಿ ಮಾಡ್ಬೇಕು? ಆಶಾ ಒಂದು ಆಶೆ ಇಲ್ಲ. ಅದು ಆಶಾ ಬಹಳ ದೊಡ್ಡದ. ಆ ಆಶೆಯಿಂದನೇ ಮನುಷ್ಯ ಬದುಕ್ಯಾನ, ಆಶೆಗಾಗಿ ಮನುಷ್ಯ ಸಾಯ್ತಾನೆ, ಆಶಕ್ಕಾಗಿ ಮನುಷ್ಯ ಸಮ್ಮಾನದ, ಆಶೆಯಿಂದನೇ ಮನುಷ್ಯ ಅಪಮಾನದ, ಆಶೆಯಿಂದನೇ ನರಕಕ್ಕೆ ಹೋಗ್ತಾನೆ, ಆಶೆಯಿಂದನೇ ಸ್ವರ್ಗಕ್ಕೆ ಹೋಗ್ತಾನೆ. ಇದು ಆಶಾ ಸಾಣದಲ್ಲ, ಇದು ಬಹಳದ. ಇದು ಯಪ್ಪ ಧೃತರಾಷ್ಟ್ರ ಆಕಿ ಗಾಂಧಾರಿ ಇಬ್ಬರೇ ಅದಾರ. 100 ಮಕ್ಕಳದಾವ ಆಕಿದು. ಅವದ ಒಂದೇ 100 ಮಕ್ಕಳು 100 ಅದಾವ. ಆಶಾ ಇದು ಒಂದೇ ಅದ. ಆಶಾದ ಮಕ್ಕಳು ಸಾವಿರಾರು ಅದಾವ. ಒಬ್ಬ ಧೃತರಾಷ್ಟ್ರನೇ ಅಷ್ಟು ತಪ್ಪು ಮಾಡದ, ಅವನು 100 ಮಂದಿ ಎಷ್ಟು ತಪ್ಪು ಮಾಡಿರ್ಬೇಕು? ಕಡಿ ವಂಶನೇ ಹಾಳಾಯ್ತಲ್ಲ. ಹಾಗ ನಮ್ಮ ಆಶಾ ಇದು 100 ಥರ ಆಗಿ ಹಬ್ಬಿ ನಮ್ಮ ಜೀವನವನ್ನೇ ಹಾಳು ಮಾಡ್ತದೆ, ನಮ್ಮನ್ನು ಮರಣಕ್ಕೆ ಒಯ್ತದೆ. ಅಷ್ಟೇ ಅಲ್ಲ, ನಮ್ಮ ನರಕಕ್ಕೂ ಒಯ್ತದೆ. ಅದಕ್ಕೆ ಇದು ಆಶಾ ಚಿಂತೆ ಹೋಗ್ಬೇಕಂದ್ರೆ ಆಶಾ ಹೋಗ್ಬೇಕು. ಹಾಗಾದ್ರೆ ಆಶಾ ಅಂದ್ರೆ ಏನು? ಆಶಾ ಹೆಂಗೆ ಹೋಗ್ತದೆ? ನಾಳೆಗೆ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ.